ಎಲ್ಲರಿಗೂ ಶುಭೋದಯ. ಗಣ್ಯರು ಸಭಾಂಗಣವನ್ನು ಪ್ರವೇಶಿಸುತ್ತಿರುವ ಈ ಸುಸಂದರ್ಭದಲ್ಲಿ ಎಲ್ಲರೂ ಎದ್ದು ನಿಂತು ಗೌರವವನ್ನು ಸೂಚಿಸಬೇಕಾಗಿ ವಿನಂತಿ. ಎಲ್ಲರೂ ಆಸೀನರಾಗಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿರುವ MGM ಕಾಲೇಜು ಉಡುಪಿ ಇಲ್ಲಿನ ರಾಜ್ಯಶಾಸ್ತ್ರ ವಿಭಾಗದ ನಿವೃತ್ತ ಮುಖ್ಯಸ್ಥರಾದ ಪ್ರೊಫೆಸರ್ ಸುರೇಂದ್ರನಾಥ್ ಶೆಟ್ಟಿ, ನಮ್ಮ ಸಂಸ್ಥೆಯ ನಿರ್ದೇಶಕರಾಗಿರುವ ಶ್ರೀಯುತ ಪ್ರೊಫೆಸರ್ ಮ್ಯಾಥ್ಯೂ ಸಿ ನೈನನ್, ಉಪನಿರ್ದೇಶಕಿಯಾಗಿರುವ ಶ್ರೀಮತಿ ಲಾಲಿ ಎ ಮ್ಯಾಥ್ಯೂ, ಪ್ರಾಂಶುಪಾಲರಾದ ಡಾಕ್ಟರ್ ಜಾನ್ ಥಾಮಸ್, ಉಪಪ್ರಾಂಶುಪಾಲೆಯಾಗಿರುವ ಶ್ರೀಮತಿ ಜೆಸ್ಸಿ ಆಂಡ್ರ್ಯೂಸ್, ಇವರೆಲ್ಲರನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತಿದ್ದೇವೆ. ಕನ್ನಡವೆನೆ ಕುಣಿದಾಡುವುದೆನ್ನೆದೆ, ಕನ್ನಡವೆನೆ ಕಿವಿ ನಿಮಿರುವುದು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಎಂಬ ಈ ಅರ್ಥಗರ್ಭಿತವಾದ ಕವಿವಾಣಿಯಂತೆ ನಾವು ಕನ್ನಡದ ಹೆಮ್ಮೆಯ ಕುವರ ಕುವರಿಯರೆಲ್ಲ ಸೇರಿ ಇಂದು 70ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ಕನ್ನಡ ತಾಯಿ ಭುವನೇಶ್ವರಿಯ ಪಾದಗಳಿಗೆ ನಮಸ್ಕರಿಸುತ್ತಾ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ತಾಯಿ ಭುವನೇಶ್ವರಿಯ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಎಂಬ ಸದಾಶಯದೊಂದಿಗೆ ದೇವರನ್ನು ಸ್ತುತಿಸಿ ಪ್ರಾರ್ಥನೆಯನ್ನು ಗೈದು ತದನಂತರ ನಾಡಗೀತೆಯನ್ನು ಹಾಡುವ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದಾರೆ 8ನೇ ತರಗತಿಯ ವಿದ್ಯಾರ್ಥಿಗಳು. ಎಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿ. ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಬಾಳಿಗೆ ಬೆಳಕನು, ಬಾಳಿಗೆ ಬೆಳಕನು ನೀಡುವಂತ ನಿನ್ನ ಕೃಪೆ, ನೀಡುವಂತ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಕರುಣೆಯ ತೋರಿದ ಪರಿಶುದ್ಧವಾದಂತ ನಿನ್ನ ಕೃಪೆ, ನಿತ್ಯವೂ ನಡೆಸುವ ಶ್ರೇಷ್ಠವಾದ ನಿನ್ನ ಕೃಪೆ, ಆತ್ಮದಾತನೆ ನಿನ್ನ ಕೃಪೆ, ಆರೋಗ್ಯದಾತನೆ ನಿನ್ನ ಕೃಪೆ, ಆತ್ಮದಾತನೆ ನಿನ್ನ ಕೃಪೆ, ಆರೋಗ್ಯದಾತನೆ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಸರ್ವ ಜನಾಂಗದ ಶಾಂತಿಯ ತೋಟ,
ಎಲ್ಲರೂ ಆಸೀನರಾಗಿ ಸುಶ್ರಾವ್ಯವಾದ ಹಾಡಿನೊಂದಿಗೆ ಪ್ರಾರ್ಥಿಸಿ ಉಸಿರುಸೆಲೆಯಲ್ಲಿ ಕನ್ನಡ ಭಾಷಾಭಿಮಾನ ಮೂಡುವಂತೆ ಮಾಡಿ ನಾಡಿನ ಸಾಹಿತ್ಯ, ಪ್ರಕೃತಿ, ವಾಸ್ತುಶಿಲ್ಪ, ಕವಿಶ್ರೇಷ್ಠರ ಬಗ್ಗೆ ತಿಳಿಸುವ ನಾಡಗೀತೆಯನ್ನು ಹಾಡಿದ ಎಲ್ಲರಿಗೂ ಧನ್ಯವಾದಗಳು. ಅತಿಥಿ ದೇವೋ ಭವಃ ಎಂಬ ನಾಣ್ಣುಡಿಯಂತೆ ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ಸಂಪ್ರದಾಯ. ಇದೀಗ 12ನೇ ತರಗತಿಯ ಕುಮಾರಿ ಭಾರ್ಗವಿ ಆರ್ಜಿ ಎಲ್ಲರನ್ನು ಕನ್ನಡದ ಹಬ್ಬಕ್ಕೆ ಸ್ವಾಗತಿಸಲು ಸಿದ್ಧಳಾಗಿದ್ದಾರೆ. ಶುಭೋದಯ. ನೆರೆದಿರುವ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಕುವೆಂಪುರವರ ಈ ಗೀತೆ ಎಷ್ಟು ಸಮಯೋಚಿತ. ಕರುನಾಡಿನ ಮೂಲೆ ಮೂಲೆಗಳಲ್ಲಿ ಕನ್ನಡ ಬಾವುಟ ಹಾರುವ, ಕನ್ನಡದ ಮಹತ್ವವನ್ನು ಸಾರುವ ಶುಭ ದಿನವೇ ಕನ್ನಡ ರಾಜ್ಯೋತ್ಸವ. ಇಂದು ನಾವು 70ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲು ಇಲ್ಲಿ ಸೇರಿದ್ದೇವೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನೂ ತುಂಬು ಹೃದಯದಿಂದ ಸ್ವಾಗತಿಸಲು ಸಂತೋಷಪಡುತ್ತೇನೆ. ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಸ್ಫೂರ್ತಿಯ ಚಿಲುಮೆಯಾಗಿ ಮುಂದಾಳತ್ವ ವಹಿಸಿ ನಮ್ಮನ್ನು ಮುನ್ನಡೆಸುತ್ತಿರುವ ಈ ಸಂಸ್ಥೆಯ ನಿರ್ದೇಶಕರಾದ ಪ್ರೊಫೆಸರ್ ಮ್ಯಾಥ್ಯೂ ಸಿ ನೈನನ್ ಅವರಿಗೆ ಆದರದ ಸ್ವಾಗತ. ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಓಗೊಟ್ಟು ಆಗಮಿಸಿರುವ ಮುಖ್ಯ ಅತಿಥಿಗಳಾದ ಪ್ರೊಫೆಸರ್ ಸುರೇಂದ್ರನಾಥ್ ಶೆಟ್ಟಿ ಇವರಿಗೆ ಗೌರವಪೂರ್ವಕ ಹಾರ್ದಿಕ ಸ್ವಾಗತವನ್ನು ತಮ್ಮೆಲ್ಲರ ಪರವಾಗಿ ಬಯಸುತ್ತೇನೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಕಿರುಪರಿಚಯ ಇಂತಿದೆ. ಶ್ರೀಯುತರು 2008ರಲ್ಲಿ ರಾಜ್ಯಶಾಸ್ತ್ರದಲ್ಲಿ MPhil ಪದವಿ ಪಡೆದು 32 ವರ್ಷಗಳ ಕಾಲ ಮಹಾತ್ಮ ಗಾಂಧಿ ಮೆಮೋರಿಯಲ್ ಕಾಲೇಜ್ ಉಡುಪಿಯಲ್ಲಿ, ಭುವನೇಂದ್ರ ಕಾಲೇಜ್ ಕಾರ್ಕಳದಲ್ಲಿ ಮತ್ತು ಭಂಡಾರ್ಕರ್ಸ್ ಕಾಲೇಜ್ ಕುಂದಾಪುರದಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. ಶ್ರೀಯುತರು ರಾಷ್ಟ್ರೀಯ ಸೇವಾ ಯೋಜನೆಯ ಸಂಚಾಲಕರಾಗಿಯೂ, ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದ ಸಲಹೆಗಾರರಾಗಿಯೂ, ವಿಶ್ವವಿದ್ಯಾನಿಲಯ ಅನುದಾನ ಆಯೋಗದ ಗಾಂಧಿಯನ್ ಸ್ಟಡೀಸ್ ಸೆಂಟರ್ನ ಸಲಹೆಗಾರರಾಗಿಯೂ ಸೇವೆ ಸಲ್ಲಿಸಿರುತ್ತಾರೆ. ಪ್ರಸ್ತುತ ಮಾಹೆಯ ಶೈಕ್ಷಣಿಕ ನೀತಿ ಶಾಸ್ತ್ರ ಸಮಿತಿಯ ಬಾಹ್ಯ ಸದಸ್ಯರಾಗಿ ನಾಮನಿರ್ದೇಶಿತರಾಗಿದ್ದಾರೆ. ತಮ್ಮನ್ನು ಇನ್ನೊಮ್ಮೆ ಈ ಕಾರ್ಯಕ್ರಮಕ್ಕೆ ಹೂಗುಚ್ಛದೊಂದಿಗೆ ಸ್ವಾಗತಿಸಬೇಕಾಗಿ 12ನೇ ತರಗತಿಯ ರಾನನ್ ಡ್ಯಾನಿಯಲ್ ಲೂಯಿಸ್ರನ್ನು ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ನಮಗೆಲ್ಲರಿಗೂ ದಾರಿದೀಪವಾಗಿ ಹಸನ್ಮುಖದಿಂದ ನಮಗೆ ಮಾರ್ಗದರ್ಶನ ನೀಡುತ್ತಿರುವ ಉಪನಿರ್ದೇಶಕಿಯಾದ ಶ್ರೀಮತಿ ಲಾಲಿ ಎ ಮ್ಯಾಥ್ಯೂರವರಿಗೆ ಗೌರವಪೂರ್ಣ ಸುಸ್ವಾಗತ. ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಾದ ಡಾಕ್ಟರ್ ಜಾನ್ ಥಾಮಸ್ ರವರಿಗೆ ಗೌರವಪೂರ್ವಕ ಸ್ವಾಗತ. ನಮ್ಮ ಶಾಲೆಯ ಎಲ್ಲ ಚಟುವಟಿಕೆಗಳಲ್ಲಿ ಮಾರ್ಗದರ್ಶನ ನೀಡುತ್ತಿರುವ ಉಪ ಪ್ರಾಂಶುಪಾಲರಾದ ಶ್ರೀಮತಿ ಜೆಸ್ಸಿ ಆಂಡ್ರ್ಯೂಸ್ ರವರಿಗೆ ತುಂಬು ಹೃದಯದ ಸ್ವಾಗತ. ಪ್ರತಿ ಕಾರ್ಯಕ್ರಮದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ನಮಗೆ ಉತ್ತಮ ಮಾರ್ಗದರ್ಶನ ನೀಡುತ್ತಿರುವ ಎಲ್ಲ ಶಿಕ್ಷಕ ವೃಂದಕ್ಕೆ ಹೃತ್ಪೂರ್ವಕ ಸ್ವಾಗತ. ಕೊನೆಯದಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ನನ್ನ ಎಲ್ಲ ಸಹಪಾಠಿಗಳಿಗೆ ಸುಸ್ವಾಗತ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಬಯಸುತ್ತಾ ಈ ರಾಜ್ಯೋತ್ಸವ ಕಾರ್ಯಕ್ರಮವು ಸುಂದರವಾಗಿ ಮೂಡಿಬರಲಿ ಎಂದು ಆಶಿಸುತ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಕೊನೆಗೊಳಿಸುತ್ತಿದ್ದೇನೆ. ಧನ್ಯವಾದಗಳು. ನೆರೆದಿರುವ ಎಲ್ಲರನ್ನು ಕನ್ನಡ ದೇವಿ ಭುವನೇಶ್ವರಿಯ ಹಬ್ಬಕ್ಕೆ ಸ್ವಾಗತಿಸಿದ ಹಾಗೂ ಮುಖ್ಯ ಅತಿಥಿಯವರನ್ನು ಪರಿಚಯಿಸಿದ ತಮಗಿದೋ ವಂದನೆಗಳು. ಇದೀಗ ಕನ್ನಡದ ಭಾಷಾಭಿಮಾನದ ಸೂಚಕವಾಗಿ ನೃತ್ಯದ ಮೂಲಕ ನಮ್ಮನ್ನು ರಂಜಿಸಲು ಬರುತ್ತಿದ್ದಾರೆ 11 ಮತ್ತು 12ನೇ ತರಗತಿಯ ವಿದ್ಯಾರ್ಥಿಗಳು. ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ
ಮರಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇರು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇರು. ನಡುನಾಡಿ ಇರಲಿ ಗಡಿನಾಡಿ ಇರಲಿ ಕನ್ನಡದ ಕಡೆಯ ಕೆಚ್ಚೇರು. ನಡುನಾಡಿ ಇರಲಿ ಗಡಿನಾಡಿ ಇರಲಿ ಕನ್ನಡದ ಕಡೆಯ ಕೆಚ್ಚೇರು. ಮರೆತೇವು ಮರೆವ ತೆರೆದೇವು ಮನವ ಎರಿದೇವು ಒಲವ ಹಿಡಿ ನೆನಪ. ನರ ನರವನೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ. 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 ಘಲ್ಲು ಘಲ್ಲೆನು ತಾವು ಗೆಜ್ಜೆ, ಘಲ್ಲು ಘಲ್ಲೆನು ತಾವು ಗೆಜ್ಜೆ. ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನುತ್ತಾವ್ ಗೆಜ್ಜೆ. ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನುತ್ತಾವ್ ಗೆಜ್ಜೆ. ಜಾನಪದ ಪದ ಕೇಳನ್ನ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು. ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು. ಘಲ್ಲು ಘಲ್ಲೆನು ತಾವು ದೋಸ್ತಿ, ಘಲ್ಲು ಘಲ್ಲೆನು ತಾವು ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ, ಘಲ್ಲು ಘಲ್ಲೆನು ತಾವು. ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನುತ್ತಾವ್ ಗೆಜ್ಜೆ. ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನುತ್ತಾವ್ ಗೆಜ್ಜೆ. ಘಲ್ಲು ಘಲ್ಲೆನು ತಾವು ಗೆಜ್ಜೆ, ಘಲ್ಲು ತಾ ಜುಡುತ್ತಾ, ಗೆಜ್ಜೆ ಘಲ್ಲು ತಾ ಜುಡುತ್ತಾ. ಬಲ್ಲಿದ ರಂಗನ್ ಬಲ್ಲಿಯ ಬೇರೆ ಚೆಲ್ಲಿದರೋ ಕುಣಿಯೋ. ನಮ್ಮಲ್ಲಿದ ರಂಗನ್ ಬಲ್ಲಿಯ ಬೇರೆ ಚೆಲ್ಲಿದರೋ ಕುಣಿಯೋ. ಗುಂಪು ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ. ನೋಡೋಕೆ ಸಾಲಾಕಿಲ್ಲ ಎರಡು ಕಣ್ಣು. ಗಂಡು ಹೈಕಳು ಬೆಪ್ಪಾಗವ್ರೆ ಬೆರಗು ಕಣ್ಣಲ್ಲಿ ನೋಡ್ತಾವ್ರೆ. ದಾವಣಿಲೆ ಬೀಸುತ್ತಾರೆ ಹೆಣ್ಣೈಕಳು. ರೊಟ್ಟಿ ಊಟ ಉಣ್ಣಂಗಿಲ್ಲ, ಹಬ್ಬದೂಟ ತಳ್ಳಂಗಿಲ್ಲ, ನೆಂಟ ಜಗಳ ಆಡಂಗಿಲ್ಲ ನಮ್ಮ ಊರಲ್ಲಿ. ಘಲ್ಲು ಘಲ್ಲೆನು ತಾವು ದೋಸ್ತಿ, ಘಲ್ಲು ಘಲ್ಲೆನು ತಾವು ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ, ಘಲ್ಲು ಘಲ್ಲೆನು ತಾವು. ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನು ತಾವು ಗೆಜ್ಜೆ. ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನು ತಾವು ಗೆಜ್ಜೆ. ಹುಟ್ಟಿದರೆ ಕನ್ನಡ ನಾಡಲು ತೆಪ್ಪಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಬೆಪ್ಪೆಪ್ಪೆ. ಬದುಕಿದು ಚಟ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಚಟ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ.
ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸತಿ ನೋಡು, ಜೋಗದ ಗುಂಡಿ ಬಳಿಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲೋರನ ಬಾಳಲ್ಲಿ ಬೊಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು. ಕಲಿಯೋಗೆ ಕೋಟಿ ಭಾಷೆ, ಆಡೋಗೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡು ಮುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ. ಅದ್ಭುತ ನೃತ್ಯ ಪ್ರದರ್ಶನದ ಮೂಲಕ ಕನ್ನಡದ ಕಂಪನ್ನು ಪಸರಿಸಿದ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಕರುನಾಡು ಕಲೆ ವಾಸ್ತುಶಿಲ್ಪದ ತವರೂರು. ಹಲವಾರು ಸಾಧು ಸಂತರು, ಕವಿಗಳು, ಸಾಹಿತಿಗಳನ್ನು ನೀಡಿದ ಶ್ರೀಮಂತ ಬೀಡು. ಇದೀಗ ಕನ್ನಡದ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಸಾರುವ ಒಂದು ಗೀತ ನಾಟಕವನ್ನು ಅಭಿನಯಿಸಿ ತೋರಿಸಲಿದ್ದಾರೆ 9 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳು. ನಮಸ್ತೆ ಗೆಳೆಯರೇ, ಕನ್ನಡ ರಾಜ್ಯೋತ್ಸವದ ಈ ಶುಭ ಹೊಸ್ತಿಲಲ್ಲಿ ಎಲ್ಲರಿಗೂ ಶುಭಾಶಯಗಳು. ಸ್ನೇಹಿತರೆ, ನಾನೊಬ್ಬ ಪತ್ರಕರ್ತ. ಕರ್ನಾಟಕದ ಗತ ಇತಿಹಾಸದ ಬಗ್ಗೆ ಒಂದು ಲೇಖನ ಬರೆಯಬೇಕಾಗಿದೆ. ಅದಕ್ಕಾಗಿ ಮಾಹಿತಿಯನ್ನು ಸಂಗ್ರಹಿಸಲು ನಾನಿಲ್ಲಿಗೆ ಬಂದಿದ್ದೇನೆ. ಕನ್ನಡ ನಾಡಿನ ದಿವ್ಯ ಪರಂಪರೆಯನ್ನು ಉತ್ತುಂಗಕ್ಕೆ ಏರಿಸಿದ ಹಲವಾರು ಮಹಾಮಹಿಮರನ್ನು ನಾವು ಕೇಳಿದ್ದೇವೆ ಹಾಗೂ ಅವರ ವಿಷಯಗಳನ್ನು ಚರಿತ್ರೆಯ ಪುಟಗಳಲ್ಲಿ ಸಾಕಷ್ಟು ಕಾಣುತ್ತೇವೆ. ಆದರೆ ಗತಕಾಲದ ಕನ್ನಡದ ನೆಲದಲ್ಲಿ ಆಳಿ ಅಳಿದ ಹಲವಾರು ಚರಿತ್ರೆಯ ಪುಟಗಳಲ್ಲಿ ಅಷ್ಟಾಗಿ ದಾಖಲೆ ಆಗಿಲ್ಲ. ಇಂದು ಗತಕಾಲದ ಕನ್ನಡದ ವೈಭವದ ಬಗ್ಗೆ ಹೆಚ್ಚು ತಿಳಿಸಲು ನಮ್ಮೊಂದಿಗೆ ಹೆಸರಾಂತ ಇತಿಹಾಸಗಾರ್ತಿ ಸನ್ಮತಿಯವರಿದ್ದಾರೆ. ಇವರಿಗೆ ಸ್ವಾಗತ. ನಮಸ್ಕಾರಗಳು ಸ್ನೇಹಿತರೆ. ಗತಕಾಲದಲ್ಲಿ ಈ ಮಣ್ಣಿನಲ್ಲಿ ಹಲವಾರು ಧೀಮಂತರು ಕನ್ನಡ ನಾಡು ನುಡಿಗೆ ಶ್ರಮಿಸಿದ್ದಾರೆ. ಆದರೆ ಇಂದಿನ ಜನರಿಗೆ ಅವರು ಕೊಟ್ಟ ಕೊಡುಗೆ, ಅವರು ಪಟ್ಟ ಶ್ರಮ ಗೊತ್ತೇ ಇಲ್ಲ. ಹೌದು ಹೌದು, ಯಾರಿಗೂ ಗೊತ್ತೇ ಇಲ್ಲ. ಅದರ ಬಗ್ಗೆ ನಿಮ್ಮಿಂದಲೇ ಮಾಹಿತಿ ಬೇಕು. ಸರಿ ಸರಿ, ನನಗೆ ತಿಳಿದಷ್ಟು ವಿಚಾರಗಳನ್ನು ನಾನು ನಿಮಗೆ ಖಂಡಿತವಾಗಿಯೂ ಹೇಳುತ್ತೇನೆ. ಮೊದಲಿಗೆ ನಾವೊಂದು ರಾಣಿಯಿಂದ ಶುರು ಮಾಡೋಣ. ನಮ್ಮಲ್ಲಿ ದೇಶದಲ್ಲಿಯೇ ಅತಿ ದೀರ್ಘ ರಾಜ್ಯಭಾರ ಮಾಡಿದ ರಾಣಿಯೊಬ್ಬಳು ಇದ್ದಳು. ನಿಮಗೆ ಗೊತ್ತೇ? ಯಾರವಳು? ಅದು ಕೂಡ 54 ವರ್ಷಗಳಷ್ಟು. ಅವಳ ಬದುಕೇ ಒಂದು ಅದ್ಭುತ. ಅದನ್ನು ನಾವು ನೋಡಿಯೇ ಅನುಭವಿಸಬೇಕು. ಅವಶ್ಯವಾಗಿ ಅವಶ್ಯವಾಗಿ. ಗೇರುಸೊಪ್ಪೆಯ ರಾಣಿ ಚೆನ್ನಭೈರಾದೇವಿಯವರಿಗೆ ಜಯವಾಗಲಿ. ಗೇರುಸೊಪ್ಪೆಯ ರಾಣಿ ಚೆನ್ನಭೈರಾದೇವಿಯವರಿಗೆ ಜಯವಾಗಲಿ. ಗೇರುಸೊಪ್ಪೆಯ ರಾಣಿ ಚೆನ್ನಭೈರಾದೇವಿಯವರಿಗೆ ಜಯವಾಗಲಿ. ಇದೇನು ಮಂತ್ರಿಗಳೇ, ತುರ್ತಾಗಿ ಸಭೆಯನ್ನು ಕರೆದಿದ್ದೀರಿ? ಏನು ವಿಷಯ? ಹೌದು ಮಹಾರಾಣಿ, ತುರ್ತಾಗಿ ಆಗಬೇಕಾದ ಕಾರ್ಯವಿದೆ. ಅದೇನು ಹೇಳಿರಿ? ಗೋವಾದಿಂದ ಪೋರ್ಚುಗೀಸರ ದಂಡನಾಯಕ ಲೂಯಿಸ್ ಅಟಾಡಿಯೋ ಪತ್ರವೊಂದನ್ನು ಕಳುಹಿಸಿದ್ದಾನೆ. ಏನು ಪತ್ರವೇ? ಅದನ್ನು ಓದಿರಿ. ಸರಿ ಮಹಾರಾಣಿ. ಗೇರುಸೊಪ್ಪೆಯ ರಾಣಿ ಚೆನ್ನಭೈರಾದೇವಿಯವರಿಗೆ ಪ್ರಣಾಮಗಳು. ಈ ಪತ್ರದ ಮೂಲಕ ತಿಳಿಸುವುದೇನೆಂದರೆ, ನೀವು ನಮ್ಮ ಅನುಮತಿ ಇಲ್ಲದೆ ಕರಿಮೆಣಸನ್ನು ಅರಬ್ ರಾಷ್ಟ್ರಗಳಿಗೆ ರಫ್ತು ಮಾಡಬಾರದು. ದೇಶದ್ರೋಹಿ ನಮ್ಮ ನಾಯಕ ರೋಜಾರಿಯೋನನ್ನು ನಮಗೊಪ್ಪಿಸಬೇಕು. ಹಾಗೂ ಕೆಲವು ವರ್ಷದಿಂದ ನಮಗೆ ನಿಮ್ಮಿಂದ ಕಪ್ಪಸಲ್ಲಿಕೆ ಆಗಲಿಲ್ಲ. ತಪ್ಪದೆ ಈ ಕೆಲಸವನ್ನು ಇನ್ನೊಂದು ವಾರದಲ್ಲಿ ನಿಮ್ಮಿಂದ ನಿರೀಕ್ಷಿಸುತ್ತೇವೆ. ಇಲ್ಲವಾದರೆ ನಿಮ್ಮನ್ನು ದಂಡಿಸಬೇಕಾಗುತ್ತದೆ. ಏನು? ಕಪ್ಪ ಅವರ ಅಪ್ಪನದ್ದೇ? ಅದು ನನ್ನ ಜನರದ್ದು. ಅದನ್ನು ಕೇಳುವ ಹಕ್ಕು ಅವರಿಗೆ ಕೊಟ್ಟವರಾರು? ಇನ್ನು ರೋಜಾರಿಯೋನನ್ನು ಬಿಡಬೇಕೇ? ಸಾಧ್ಯವೇ ಇಲ್ಲ. ಆಶ್ರಯ ಕೇಳಿ ಬಂದವರಿಗೆ ರಕ್ಷಣೆ ನೀಡುವುದು
ನಮ್ಮ ಮಣ್ಣಿನ ನೀತಿ, ನಾಡಿನ ಧರ್ಮ. ಇನ್ನು ರಫ್ತು, ನನ್ನ ವಸ್ತುಗಳನ್ನು ರಫ್ತು ಮಾಡಲು ಅವರ ಅನುಮತಿ ಏಕೆ? ಅದು ನಮ್ಮ ಹಕ್ಕು. ನಿಮ್ಮ ಷರತ್ತುಗಳನ್ನು ನಾವು ತಿರಸ್ಕರಿಸಿದ್ದೇವೆ ಎಂದು ಹೇಳಿ. ಯುದ್ಧವೇ ಆದರೂ ನಾವು ಅದಕ್ಕೂ ಸಿದ್ಧವಿದ್ದೇವೆ ಎಂದು ತಿಳಿಸಿ. ಸರಿ ಮಹಾರಾಣಿ. ನಮ್ಮ ಗೂಢಾಚಾರಿಣಿ ಶಬಲೆ ಬರುತ್ತಿದ್ದಾಳೆ ಮಹಾರಾಣಿ. ಅವರಸಿ. ಏನು ಶಬಲೆ, ಏನು ವಿಚಾರ? ಪೋರ್ಚುಗೀಸರ ದಂಡೆ ನಾಯಕ ಅಟಾಡಿಯೋ ಸೈನ್ಯ ಹೊನ್ನಾವರ ಭಟ್ಕಳ ಬಂದರಿನತ್ತ ಬರುತ್ತಾ ಇದೆ ಮಹಾರಾಣಿ. ಇನ್ನೊಂದು ವಾರದಲ್ಲಿ ದಾಳಿ ಮಾಡಬಹುದು. ಏನು, ಇನ್ನು ಒಂದು ವಾರದಲ್ಲಿ ದಾಳಿ ಮಾಡಬಹುದೇ? ಅವರಸಿ, ಈ ಯುದ್ಧ ಸುಲಭವಾಗುವುದಿಲ್ಲ ಎಂದು ನನಗೆ ಅನಿಸುತ್ತದೆ. ಅವರ ಅಪಾರ ಶಸ್ತ್ರ ಅಸ್ತ್ರದೊಂದಿಗೆ ಮುತ್ತಿಗೆ ಹಾಕುತ್ತಿದ್ದಾರೆ. ನನಗೇನು. ಇದೇನು ಶಬಲೆ, ನಿನ್ನ ಬಾಯಲ್ಲಿ ಸೋಲುವ ಮಾತೆ? ಏನೇ ಆಗಲಿ ನಾವು ಹೋರಾಡಲೇಬೇಕು. ಹೌದು ಮಹಾರಾಣಿ, ಮೊಸಳೆಯನ್ನು ನೀರಿನಲ್ಲಿರುವಾಗಲೇ ಮಣಿಸಲಾಗದು, ನೀರಿನಿಂದ ಮೇಲೆದ್ದು ಬರುವಂತೆ ಮಾಡಬೇಕು. ಹೌದು ಮಂತ್ರಿಗಳೇ, ಮೊಸಳೆಯನ್ನು ನೀರಿಂದ ಮೇಲೆತ್ತಿ ಹೊಡೆದು ಹಾಕಿ. ಹಾಗೆ ಭೈರಪ್ಪ ನಾಯಕರಿಗೆ ತನ್ನ ಸೈನಿಕರೊಂದಿಗೆ ಇಡೀ ಹೊನ್ನಾವರವನ್ನು ಸುತ್ತುವರಿಯಲು ಹೇಳಿ. ಗೇರು ಸೊಪ್ಪೆಯ ರಾಣಿ ಚೆನ್ನ ಭೈರ ದೇವಿಯವರಿಗೆ ಜಯವಾಗಲಿ. ಗೇರು ಸೊಪ್ಪೆಯ ರಾಣಿ ಚೆನ್ನ ಭೈರ ದೇವಿಯವರಿಗೆ ಜಯವಾಗಲಿ. ಗೇರು ಸೊಪ್ಪೆಯ ರಾಣಿ ಚೆನ್ನ ಭೈರ ದೇವಿಯವರಿಗೆ ಜಯವಾಗಲಿ. ಪೋರ್ಚುಗೀಸರಿಂದ ಒಂದು ವಿಶೇಷ ಓಲೆ ಇದೆ ಮಹಾರಾಣಿ. ಅದೇನು ವಿಶೇಷ? ಬಹಳ ವಿಶೇಷವಾಗಿದೆ ಮಹಾರಾಣಿ. ಅವರು ಇನ್ನೇನು ಕುತಂತ್ರಕ್ಕೆ ಹೊಂಚು ಹಾಕಿದ್ದಾರೆ? ಯುದ್ಧದಲ್ಲಿ ಸೋತ ನಂತರವು? ಅಲ್ಲ ಮಹಾರಾಣಿ, ಪೋರ್ಚುಗೀಸರು ಸಂಪೂರ್ಣವಾಗಿ ಸೋಲನ್ನು ಒಪ್ಪಿಕೊಂಡಿದ್ದಾರೆ. ಅದರೊಂದಿಗೆ ತಮಗೆ ಕರಿಮೆಣಸಿನ ರಾಣಿ ಎಂದು ಬಿರುದು ಕೊಟ್ಟಿದ್ದಾರೆ. ಏನದು ಬಿರುದು? ಅದೊಂದು ಕಡೆ ಇರಲಿ. ಪೋರ್ಚುಗೀಸರ ದಂಡು ಹಿಂತಿರುಗಿದೆ ಅಲ್ಲವೇ? ನಮ್ಮ ಜನರು ನಿಶ್ಚಿಂತೆಯಿಂದ ಇದ್ದಾರೆ ಅಲ್ಲವೇ? ನಮಗೆ ರಾಜ್ಯಭಾರ ಎಂದರೆ ಪ್ರತಿಷ್ಠೆ ಮಾತ್ರ ಅಲ್ಲ, ಅದು ನಮ್ಮ ಜನರ ಬದುಕನ್ನು ಹಸನು ಮಾಡುವುದು. ನನ್ನ ಕನ್ನಡ ಜನರ ಶ್ರೇಯೋಭಿವೃದ್ಧಿಯೇ ನನ್ನ ಗುರಿ. ಅದಕ್ಕಾಗಿ ನಾವೆಲ್ಲರೂ ಒಂದಾಗಿ ಸಾಗೋಣ. ಕರಿಮೆಣಸಿನ ರಾಣಿ ಚೆನ್ನ ಭೈರ ದೇವಿಯವರಿಗೆ ಜಯವಾಗಲಿ. ಕರಿಮೆಣಸಿನ ರಾಣಿ ಚೆನ್ನ ಭೈರ ದೇವಿಯವರಿಗೆ ಜಯವಾಗಲಿ. ಕರಿಮೆಣಸಿನ ರಾಣಿ ಚೆನ್ನ ಭೈರ ದೇವಿಯವರಿಗೆ ಜಯವಾಗಲಿ. ಇಂಥ ಮಹಾನ್ ರಾಣಿಯ ಜೀವನ ಚರಿತ್ರೆ ಎಲ್ಲಿಯೂ ಉಲ್ಲೇಖವಾಗಿಲ್ಲ. ಏಕೆ? ಹೌದು, ಅದು ನಮ್ಮ ದೌರ್ಭಾಗ್ಯ. ಇಂತಹ ಮಹಾನ್ ವ್ಯಕ್ತಿಗಳ ಬಗ್ಗೆ ನಮ್ಮ ಇಂದಿನ ಯುವಜನರಿಗೆ ಪರಿಚಯಿಸುವ ಕಾರ್ಯ ಹೆಚ್ಚಾಗಲೇಬೇಕು. ಅಲ್ಲ, ಹಿಂದೆ ನಮ್ಮ ದೇಗುಲದ ಶಿಲಾಕಂಬಗಳು ಮಾತನಾಡುತ್ತಿದ್ದವಂತೆ, ನೃತ್ಯ ಮಾಡುತ್ತಿದ್ದವಂತೆ. ಅದೇನು ಗೊತ್ತಾ, ಹಿಂದಿನ ದಿನಗಳಲ್ಲಿ ನಮ್ಮ ರಾಜರು ನಾಟ್ಯ ನಾಟಕವನ್ನು ಪ್ರೋತ್ಸಾಹಿಸುತ್ತಿದ್ದರಂತೆ, ಅದು ಕೂಡ ಶಿಲಾದೇಗುಲಗಳಲ್ಲಿ. ಆದುದರಿಂದ ನಾವು ಈ ಶಿಲಾದೇಗುಲದ ಕಂಬಗಳು ಮಾತನಾಡುತ್ತವೆ, ಹಾಗೆ ನೃತ್ಯ ಮಾಡುತ್ತಿದ್ವಂತೆ ಎಂದು ಹೇಳುತ್ತೇವೆ. ಹೌದೇ? ಯಾರಾದರೂ ಅಂಥ ಅರಸರಿದ್ದಾರೆ? ಹೌದು, ಅದು ಹೊಯ್ಸಳರ ವಂಶ. ಇನ್ನೊಂದು ಕಡೆ ಅದು ಭರತನಾಟ್ಯದ ಉತ್ತುಂಗದ ಕಾಲ. ರಾಜ್ಯದ ರಾಣಿಯೇ ನಾಟ್ಯ ರಾಣಿಯಂತೆ. ಆಹಾ, ಆ ಚಂದವೇ ಬೇರೆ ಅಲ್ಲವೇ? ಈಗೋ ಬಂದಳು ನೋಡಿ, ಇವಳೇ ನಮ್ಮ ಕರುನಾಡಿನ ಹೆಮ್ಮೆಯ ನಾಟ್ಯ ರಾಣಿ ಶಾಂತಲಾದೇವಿ. ಇವಳ ನೃತ್ಯವನ್ನೀಗ ನೋಡಿ ಕಣ್ತುಂಬಿಸಿಕೊಳ್ಳೋಣವೇ? ಖಂಡಿತವಾಗಿ. ಸರಿ ಗಪ ಗಪ ದಸ ಪದ ಸರಿ ಶಿಲೆಗಳು ಸಂಗೀತವ ಹಾಡಿವೆ. ಶಿಲೆಗಳು ಸಂಗೀತವ ಹಾಡಿವೆ. ಬೇಲೂರು
ಹೀಗೆಲ್ಲ ಡಿಸ್ಕೋ ಡ್ಯಾನ್ಸ್ಗಳನ್ನು ನೋಡಿ ಬೇಸತ್ತು ಹೋಗಿದ್ದೆವು. ಇಂಥ ಅದ್ಭುತವಾದ ನೃತ್ಯವನ್ನು ನೋಡಿ ನಮ್ಮ ಕಣ್ಣುಗಳು ಧನ್ಯವಾದವು. ಮುಗಿದಿಲ್ಲ, ಇನ್ನೂ ಮುಗಿದಿಲ್ಲ. ಇನ್ನೇನಿದೆ? ನಮ್ಮ ಕರುನಾಡು ಕೇವಲ ರಾಜ ರಾಣಿಯರ ಬಗ್ಗೆ ಮಾತ್ರವಲ್ಲ, ಇಲ್ಲಿ ಇನ್ನಷ್ಟು ವೈಶಿಷ್ಟ್ಯತೆಗಳು ಅಡಗಿವೆ. ಅಲ್ಲ, ಹಿಂದಿನ ಕಾಲದಲ್ಲಿ ಶಿಲಾಕಂಬಗಳನ್ನು ಹಾಗೂ ಶಿಲಾಕೃತಿಗಳನ್ನು ಕೈಯಿಂದಲೇ ಮಾಡುತ್ತಿದ್ದವಂತೆ. ಎಂಥ ಶ್ರಮ ಅಲ್ಲವೇ? ಹೌದು, ಕಲ್ಲನ್ನು ಶಿಲೆಯಾಗಿಸುವ ಕಲೆ ಎಷ್ಟು ಅದ್ಭುತವೆಂದರೆ ಅದನ್ನು ತಿಳಿದ ನಮ್ಮ ಕರುನಾಡಿನ ಶ್ರೇಷ್ಠ ಶಿಲ್ಪಿಯಾದ ಜಕಣಾಚಾರ್ಯ ನಿಮಗೆ ಗೊತ್ತೇ? ಅವನ ಚರಿತ್ರೆಯನ್ನು ಈಗ ನೋಡೋಣವೇ? ಆಗಬಹುದು. ಶಾಮಣ್ಣ ಪಾಪಣ್ಣ, ನಾವು ಕೆತ್ತುತ್ತಿರುವ ಬೇಲೂರಿನ ಶಿಲಾದೇಗುಲದ ಕೆಲಸ ಎಲ್ಲಿಯವರೆಗೆ ಬಂತು? ಇನ್ನೂ ತುಂಬ ಬಾಕಿ ಇದೆ ಅಂತೆ, ಇನ್ನೂ ಮುಗಿಯಲಿಲ್ಲ ರಾಯರೇ. ಎಷ್ಟು ಮಾಡಿದರೂ ಕೆಲಸ ಮುಗಿಯುತ್ತಾನೇ ಇಲ್ಲ. ತಾಳ್ಮೆ ಬೇಕು ಮಗ, ತಾಳ್ಮೆ ಬೇಕು. ಶಿಲ್ಪಿಗೆ ತಾಳ್ಮೆ ಬೇಕು. ಒಂದೊಂದು ಉಳಿಯ ಪೆಟ್ಟಿನಲ್ಲಿಯೂ ಕಲೆ ಅರಳಲು ತಾಳ್ಮೆ ಬೇಕು. ದಂಡಕ ಎಲ್ಲಿ ಹೋದೆ ಮಗ? ಅವನು ಬೇಲೂರಿಂದ ಬರುತ್ತಾ ಇದ್ದಾನೆ, ಇನ್ನೇನು ಬರಬಹುದು. ಮಗ ದಂಡಕ, ಕೆಲಸ ಮುಗಿಸಿದೆಯಾ? ಇಲ್ಲಪ್ಪ, ಮುಗಿದಿಲ್ಲ. ಇನ್ನೇನು ಕೊನೆಯ ಹಂತದಲ್ಲಿದ್ದೇವೆ. ಒಮ್ಮೆ ಮುಗಿದ ನಂತರ ನೋಡಿ, ಈ ಶಿಲ್ಪ ಅದ್ಭುತ. ಹೌದು, ಅದು ಕನ್ನಡಿಗರ ಹೆಮ್ಮೆಯ ಆಸ್ತಿಯಾಗಿರಬೇಕು. ಅದನ್ನು ನೋಡುವವರ ಕಣ್ಣು ಸೆಳೆಯಬೇಕು. ಅದು ಕನ್ನಡಿಗರ ಕೀರ್ತಿಯ ಪತಾಕೆಯನ್ನು ಎತ್ತರಕ್ಕೆ ಹಾರಿಸಬೇಕು. ಸರಿಯಪ್ಪ. ಇಂಥ ಅದ್ಭುತವಾದ ಶಿಲಾಬಾಲಿಕೆಗಳನ್ನು ಕೆತ್ತಿರುವ ಶಿಲ್ಪಿಯ ಬಗ್ಗೆ ನಮಗೆ ಗೊತ್ತೇ ಇರಲಿಲ್ಲ. ಹೌದು, ಇಂದಿನ ಯುವ ಜನರಿಗೆ ಇಂತಹ ಮಹಾನ್ ವ್ಯಕ್ತಿಗಳ ಬಗ್ಗೆ ಎಲ್ಲಿ ಗೊತ್ತುಂಟು ಹೇಳಿ? ಅಲ್ಲ, ಹಿಂದೆ ಮಯೂರ ಎನ್ನುವ ಚಲನಚಿತ್ರ ಬಂದಿತ್ತಂತೆ. ಅವನೊಬ್ಬ ಅದ್ಭುತ ರಾಜನಂತೆ. ಅವನ ಬಗ್ಗೆ ಏನಾದರೂ? ಹೌದು, ಮಯೂರವರ್ಮ ನಿಜವಾಗಿಯೂ ಕನ್ನಡಿಗರ ಮನಗೆದ್ದ ಕದಂಬ ವಂಶದ ಒಬ್ಬ ಮಹಾನ್ ರಾಜ. ವಿಶಾಲವಾದ ಸಾಮ್ರಾಜ್ಯವನ್ನು ನಿರ್ಮಿಸಿ ಕನ್ನಡಿಗರ ಕೀರ್ತಿಯ ಪತಾಕೆಯನ್ನು ಮೇಲೆತ್ತಿದ ಒಬ್ಬ ಮಹಾನ್ ಶೂರವೀರ. ಅವನ ಶೌರ್ಯವನ್ನು ವಿವರಿಸಲು ಪದಗಳೇ ಸಾಲುವುದಿಲ್ಲ. ಆದರೆ ನಾವು ಈ ಚರಿತೆಯ ಪುಟಗಳನ್ನು ಸ್ವಲ್ಪ ತಿರುವಿದರೆ ಅವನ ಇತಿಹಾಸದ ಕಥೆಯೇ ಅನಾವರಣಗೊಳ್ಳುತ್ತದೆ. ನೀವೇ ನೋಡಿ. ಅವಶ್ಯವಾಗಿ. ಇಂದು ನಿಮ್ಮೆಲ್ಲರನ್ನು ಈ ರಾಜ್ಯಸಭೆಗೆ ಆಹ್ವಾನಿಸಿದ ಕಾರಣ ಆ ರಾಜದ್ರೋಹಿ ಮಯೂರನನ್ನು ಸೆರೆ ಹಿಡಿಯುವ ಸಲುವಾಗಿ. ಮಹಾರಾಜರೇ, ಈಗಾಗಲೇ ಗೂಢಾಚಾರ್ಯರು ಮಯೂರನನ್ನು ಹುಡುಕುತ್ತಿದ್ದಾರೆ. ಪಲ್ಲವರು ಪರಾಕ್ರಮಶಾಲಿಗಳು, 100 ಸಾಮಂತರಿಂದ ಕಪ್ಪವನ್ನು ಒಪ್ಪಿಸಿಕೊಳ್ಳುವಂತಹ ಬಲಿಷ್ಠರು. ನನಗೆ ಅಪ್ಪಣೆ ಕೊಡಿ ಮಹಾರಾಜರೇ, ಆ ಮಯೂರನನ್ನು ಈ ರಾತ್ರಿಯೇ ಬಂಧಿಸಿ ತರುತ್ತೇನೆ. ಆ ಮಯೂರ... ಏಕೆ ರಾಜಪುತ್ರ, ನಿಲ್ಲಿಸಿಬಿಟ್ಟೆ? ಮುಂದುವರಿಸು ನಿನ್ನ ಬಾಲ ಭಾಷೆಯನ್ನು. ಯಾರ ಹೆಸರನ್ನು ಕೇಳಿದ ಕೂಡಲೇ ಪಲ್ಲವ ಸಾಮ್ರಾಟನ ಸಿಂಹಾಸನ ಎಂದು ಗಡಗಡನೆ ನಡುಗುತ್ತಿದೆಯೋ ಆ ಮಯೂರ ನಾನೇ. ಹಾಗಾದರೆ ಇಲ್ಲಿಯ ತನಕ ಬಂದಿರುವ ಕಾರಣ? ನಮಗಾದ ಅನ್ಯಾಯಕ್ಕೆ, ನಿಮ್ಮಿಂದಾಗಿರುವ ಅಕ್ರಮಕ್ಕೆ ತಕ್ಕ ಪ್ರತ್ಯುತ್ತರ ಕಾದಿದೆ ಎಂದು ಎಚ್ಚರಿಸುವುದಕ್ಕೆ. ನಮ್ಮಿಂದ ಅನ್ಯಾಯವೇ? ಹೌದು. ಪಲ್ಲವ ರಾಜನು ರಾಜ್ಯವನ್ನು ವಿಸ್ತರಿಸುವ ನೆಪದಲ್ಲಿ ನಮ್ಮ ತಂದೆಯಾದ ರಾಜ ಚಂದ್ರವರ್ಮನನ್ನು ಸಂಹರಿಸಿದವರು ಯಾರು? ನಮ್ಮ ರಾಜ್ಯವನ್ನು ನುಂಗಿ ನೀರು ಕುಡಿದವರು ಯಾರು? ಮಹಾರಾಜ, ಇಷ್ಟು ದಿನ ಕದಂಬರ ರಾಜ್ಯವನ್ನು ಮೆಟ್ಟಿ ನಡೆದದ್ದು ಇಲ್ಲಿಗೆ ಮುಗಿಯಿತು. ದಿಟ್ಟತನದಿಂದ ನಿಮ್ಮ ಹುಟ್ಟಡಿಗಿಸುವ ಮುನ್ನ ನಮ್ಮ ರಾಜ್ಯವನ್ನು ಬಿಟ್ಟುಕೊಟ್ಟರೆ ನೆಟ್ಟಗೆ ಬದುಕುತ್ತೀರಿ. ಇಲ್ಲದಿದ್ದರೆ ನಮ್ಮ ಆಕ್ರೋಶದ ಕೆಚ್ಚಿನಲ್ಲಿ ಸುಟ್ಟು ಕೆಟ್ಟು ಹೋಗುತ್ತೀರಿ. ಎಚ್ಚರಿಕೆ! ಯಾರಾದರೂ ಒಂದು ಹೆಜ್ಜೆ ಮುಂದಿಟ್ಟರೆ ನಿಮ್ಮ ರಾಜರ ಶಿರಸ್ಸು ಚೆನ್ನಿನಂತೆ ಉರುಳುತ್ತದೆ. ಹೆದರಬೇಡಿ ಮಹಾರಾಜ, ನಾವು ಕದಂಬರು, ಕನ್ನಡ ತಾಯಿಯ ಮಡಿಲಲ್ಲಿ ಬೆಳೆದ ಮಕ್ಕಳು. ಕನ್ನಡಿಗರ ಧರ್ಮ, ಕನ್ನಡಿಗರ ನೀತಿ, ಕನ್ನಡಿಗರ ಸಂಸ್ಕೃತಿ ನಮ್ಮ ರಕ್ತದ ನರನಾಡಿಗಳಲ್ಲೂ ಹರಿದಾಡುತ್ತಿದೆ. ಮಿತ್ರನೇ ಆಗಿರಲಿ ಅಥವಾ ದ್ರೋಹಿಯೇ ಆಗಿರಲಿ, ಅವನೆಂಥ ಅನ್ಯಾಯ ಅಶಿಸ್ತುಗಳನ್ನು ಮಾಡಿರಲಿ, ಅಸಹಾಯಕರಾದವರಿಗೆ ಕರುಣೆ ತೋರಿಸುವುದೇ ನಮ್ಮ ಹುಟ್ಟುಗುಣ. ರಾಜ್ಯವನ್ನು ಹೇಗೆ ಪಡೆಯಬೇಕೆಂದು ನಮಗೆ ಗೊತ್ತಿದೆ, ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿ. ರಾಜ ಮಯೂರವರ್ಮನಿಗೆ ಬಹುಪರಾಗ್, ಬಹುಪರಾಗ್, ಬಹುಪರಾಗ್. ಎಂಥ ಮಹಾನ್ ರಾಜ! ಹೌದು,
ಇಂತಹ ರಾಜನ ಬಗ್ಗೆ ಹಾಗೆ ರಾಜವಂಶದ ಬಗ್ಗೆ ಕನ್ನಡಿಗರಾದ ನಾವೆಲ್ಲರೂ ತಿಳಿದುಕೊಳ್ಳಲೇಬೇಕು. ಕರ್ನಾಟಕದ ಇತಿಹಾಸದ ಪುಟಗಳಲ್ಲಿ ಇಂಥ ಎಷ್ಟೋ ಮಹಾನ್ ವ್ಯಕ್ತಿಗಳು ನಮ್ಮ ನಾಡಿಗಾಗಿ ಹೋರಾಡಿ ಅಮರರಾಗಿದ್ದಾರೆ. ಹೌದು, ಇಂತಹ ಮಹಾನ್ ವ್ಯಕ್ತಿಗಳ ಬಗ್ಗೆ ಹಾಗೂ ಕರ್ನಾಟಕದಲ್ಲಿ ಅಡಗಿರುವ ವೈಶಿಷ್ಟ್ಯತೆಗಳ ಬಗ್ಗೆ ತಿಳಿದುಕೊಳ್ಳಲು ಹೋದರೆ ದಿನಗಳೇ ಸಾಲುವುದಿಲ್ಲ. ಹೌದು, ಕನ್ನಡ ರಾಜ್ಯೋತ್ಸವದ ಈ ಶುಭ ಹೊಸ್ತಿಲಲ್ಲಿ ಬೆರಳೆಣಿಕೆಯಷ್ಟೇ ಜನರ ಬಗ್ಗೆ ನಾವು ನಿಮಗೆ ತಿಳಿಸಿಕೊಡಲು ಪ್ರಯತ್ನಿಸಿದ್ದೇವೆ. ಮುಂದೆ ಇಂತಹ ಅವಕಾಶ ನನಗೆ ಸಿಕ್ಕರೆ ಇನ್ನಷ್ಟು ಜನರ ಬಗ್ಗೆ ಮಾಹಿತಿ ನೀಡಲು ನಾನು ಪ್ರಯತ್ನಿಸುತ್ತೇನೆ. ಬರೀ ಇಂತಹ ಮಹಾನ್ ವ್ಯಕ್ತಿಗಳ ಬಗ್ಗೆ ತಿಳಿದುಕೊಂಡರೆ ಸಾಲುವುದಿಲ್ಲ. ಇವರ ಆದರ್ಶಗಳನ್ನು ನಾವು ಅಳವಡಿಸಿಕೊಳ್ಳೋಣ, ಹಾಗೆ ವೀರ ಕನ್ನಡಿಗರಾಗೋಣ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. विनूतन विद्या चेतन सर्वहृदय संस्कारी जय भारती. विश्व विनूतन विद्या चेतन सर्वहृदय संस्कारी जय भारती. करुणाड सरस्वती गुडी गोपुर सुर शिल्प कलाकृति कृष्णे तुंगे कावेरी पवित्र क्षेत्र मनोहारी. विश्व विनूतन विद्या चेतन सर्वहृदय संस्कारी जय भारती. गंग कदंब राष्ट्रकूट बल चालुक्य होयसळ वल्लाळ. गंग कदंब राष्ट्रकूट बल चालुक्य होयसळ वल्लाळ. अक्क दुःख पुलिकेशि विक्रमल चन्नम्माजिय वीरश्री. विश्व विनूतन विद्या चेतन सर्वहृदय संस्कारी जय भारती. हरिवे गुरुनुಡಿ ज्योतिर्लिंग दयवे धर्मದ ಮೂಲ ತರಂಗ. हरिवे गुरुनुಡಿ ज्योतिर्लिंग दयवे धर्मದ ಮೂಲ ತರಂಗ. विश्व भारतीಗೆ ಕನ್ನಡದಾರತಿ. ವಿಶ್ವ ಭಾರತಿಗೆ ಕನ್ನಡದಾರತಿ. ಮೊಳಗಲಿ ಮಂಗಳ ಜಯ ಭೇರಿ, ಮೊಳಗಲಿ ಮಂಗಳ ಜಯ ಭೇರಿ. ಭಾರತಿ ಜಯ ಭಾರತಿ, ಜಯ ಭಾರತಿ. ಅತ್ಯುತ್ತಮವಾಗಿ ಅಭಿನಯಿಸಿ ಸಾಂಸ್ಕೃತಿಕ ರಸದೌತಣವನ್ನು ಉಣಬಡಿಸಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇದೀಗ ಮುಖ್ಯ ಅತಿಥಿಯವರು ನಮ್ಮನ್ನು ಉದ್ದೇಶಿಸಿ ಮಾತನಾಡುವ ಸುಸಂದರ್ಭ. ಈ ಶುಭ ಸಮಯದಲ್ಲಿ ನಿಮ್ಮ ಮನದಾಳದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿ ಪ್ರೊಫೆಸರ್ ಸುರೇಂದ್ರನಾಥ್ ಶೆಟ್ಟಿ ಅವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ನನ್ನೆಲ್ಲ ಆತ್ಮೀಯ ಕನ್ನಡ ನಾಡಿನ ಬಂಧುಗಳೇ, ಪ್ರಪ್ರಥಮವಾಗಿ ಈ ರಾಜ್ಯದ ಈ ಜಿಲ್ಲೆಯ ಅತ್ಯಂತ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಅನಿಸ್ಕೊಂಡಂಥ ಲಿಟಲ್ ರಾಕ್ ಇಂಡಿಯನ್ ಸ್ಕೂಲಿಗೆ ಬಂದಿದ್ದೇನೆ. ನಿಮ್ಮೆಲ್ಲ ಕಾರ್ಯಕ್ರಮಗಳನ್ನು ನೋಡಿದಾಗ ನನಗನ್ನಿಸುತ್ತೆ, ಇವತ್ತು ಕರ್ನಾಟಕದಲ್ಲಿ ಕನ್ನಡ ಗಟ್ಟಿಯಾಗಿ ನಿಂತಿದೆ ಅಂತ ಹೇಳಿದರೆ ಲಿಟಲ್ ರಾಕ್ನಂಥ ಇಂಡಿಯನ್ ಸ್ಕೂಲ್ನಂಥ
ಶಾಲೆ ವಿದ್ಯಾರ್ಥಿಗಳಿಂದ ಸಾಧ್ಯ ಅಂತ ನನಗನ್ನಿಸ್ತಾ ಇದೆ. ಈಗ ತಾನೇ ಪ್ರತಿಭಾ ಸಂಪನ್ನ ವಿದ್ಯಾರ್ಥಿಗಳು ಅತ್ಯಂತ ಅಮೋಘವಾಗಿ ಇಡೀ ಕನ್ನಡ ನಾಡಿನ ಇತಿಹಾಸ ಇರಬಹುದು, ಕನ್ನಡ ನಾಡಿನ ಸಂಸ್ಕೃತಿ ಇರಬಹುದು, ಕನ್ನಡ ನಾಡಿನ ಭಾಷೆ ಇರಬಹುದು, ಇದನ್ನು ಅತ್ಯಂತ ಅಮೋಘವಾಗಿ ಚೆನ್ನಾಗಿ ತಮ್ಮ ಮುಂದೆ ಪ್ರಕಟಪಡಿಸಿದ್ದಾರೆ. ಇದು ನೋಡಿದ ಮೇಲೆ, ಇದು ಕೇಳಿದ ಮೇಲೆ ನನ್ನ ವಿದ್ಯಾರ್ಥಿಗಳ ಜೊತೆ ನಾನೇನು ಮಾತನಾಡಲಿ ಅಂತ ನಾನು ಆಲೋಚನೆ ಮಾಡ್ತಾ ಇದ್ದೀನಿ. ಒಂದು ನನಗನ್ನಿಸುತ್ತೆ, ಇಂದು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಅತ್ಯಂತ ಸಂತೋಷವಾದ ಒಂದು 2 ವಿಚಾರಗಳು ನನ್ನ ಮುಂದೆ ಇದೆ. ಒಂದು ಹೇಳಬೇಕಾದ್ರೆ, ಇವತ್ತು ಕನ್ನಡ ರಾಜ್ಯೋತ್ಸವ ದಿನ. ಆ ಸಂಭ್ರಮದಲ್ಲಿ ನಿಮ್ಮ ಜೊತೆ ಪಾಲುಗಾರನಾಗಬೇಕು ಅನ್ನುವ ಒಂದು ಉದ್ದೇಶ. ಇನ್ನೂ ಒಂದು ಬಹುಮುಖ್ಯವಾದ, ಇದಕ್ಕಿಂತಲೂ ಬಹುಮುಖ್ಯವಾದ ವಿಚಾರ ಅಂತ ಹೇಳಿದರೆ, ಲಿಟಲ್ ರಾಕ್ ಇಂಡಿಯನ್ ಸ್ಕೂಲ್ ಅಂತ ಒಂದು ಮಹಾನ್ ವಿದ್ಯಾಸಂಸ್ಥೆಯನ್ನು ಉಡುಪಿ ಜಿಲ್ಲೆಯಲ್ಲಿ ಕಟ್ಟಿ, ಶಿಕ್ಷಣ ಅಂತ ಹೇಳಿದರೆ ಏನು, ಆಂಗ್ಲ ಮಾಧ್ಯಮ ಇರ್ಬೋದು, CBSE ಸಿಲೆಬಸ್ ಇರ್ಬೋದು, ಅದನ್ನು ಮೊದಲಿಗೆ ಪರಿಚಯಿಸಿದಂಥ ಸಂಸ್ಥೆ ಲಿಟಲ್ ರಾಕ್. ಅದರ ಪ್ರವರ್ತಕರು, ಅದರ ಮುಖ್ಯಸ್ಥರಾದಂಥ ಪ್ರೊಫೆಸರ್ ಮ್ಯಾಥ್ಯೂ ನೈನನ್ರನ್ನು ನೋಡಬೇಕು ಅಂತಲೇ ನಾನು ಬಂದಿದ್ದೆ ಇವತ್ತು. ಪ್ರೊಫೆಸರ್ ಮ್ಯಾಥ್ಯೂ ನೈನನ್ ಯಾರು ಕೇಳಿದರೆ, ಅವರು ನನ್ನ ಗುರುಗಳು. ನಾನು ಸುಮಾರು 40 ವರ್ಷಗಳ ಹಿಂದೆ, 40-45 ವರ್ಷಗಳ ಹಿಂದೆ ಬ್ರಹ್ಮಾವರ SMS ಜೂನಿಯರ್ ಕಾಲೇಜಿಗೆ ಕೊಕ್ಕರ್ಣೆ ಒಬ್ಬ ಬಡ ವಿದ್ಯಾರ್ಥಿ, ನಾನು ಕನ್ನಡ ಮಾಧ್ಯಮದಲ್ಲಿ ಓದಿ ಬಂದ ವಿದ್ಯಾರ್ಥಿ, ಸೇರಿಕೊಂಡೆ. ಎಲ್ಲಿಗೆ? SMS ಜೂನಿಯರ್ ಕಾಲೇಜಿನಲ್ಲಿ. ಆಗ ನನಗೆ ದರ್ಶನ ಆಗಿದ್ದು ಪ್ರೊಫೆಸರ್ ಮ್ಯಾಥ್ಯೂ ನೈನನ್ರವರು. ನಾವೆಲ್ಲ ಕನ್ನಡ ಮಾಧ್ಯಮದಲ್ಲಿ ಓದಿ ಬಂದ ವಿದ್ಯಾರ್ಥಿಗಳು, ಬಂಧುಗಳೇ. ಪ್ರೊಫೆಸರ್ ಮ್ಯಾಥ್ಯೂ ನೈನನ್ರವರ ಇಂಗ್ಲೀಷು, ಅವರ ಇಂಗ್ಲೀಷಿಂದ ನಾನು ಎಷ್ಟು ಕಲ್ತಿದ್ದೇನೋ ನನಗೂ ಗೊತ್ತಿಲ್ಲ. ಆದರೆ ನಾನು ಪ್ರಭಾವಿತನಾಗಿದ್ದು ಅವರ ಆ ವ್ಯಕ್ತಿತ್ವ ಉಂಟಲ್ಲ, ಒಬ್ಬ ಶಿಕ್ಷಕ ಹೇಗಿರಬೇಕು, ವಿದ್ಯಾರ್ಥಿಗಳನ್ನು ಹೇಗೆ ನಡೆಸ್ಕೊಳ್ಬೇಕು, ಆ ಭಯ, ಭಕ್ತಿ, ಪ್ರೀತಿ ಉಂಟಲ್ಲ, ಅದು ನನ್ನ ಮುಂದಿನ ವಿದ್ಯಾರ್ಜನೆಗೆ, ಬೋಧನಾ ವ್ಯವಸ್ಥೆಗೆ ಸಾಕಷ್ಟು ಪ್ರೇರಣೆ ಆಗಿದಂತೆ ಮುಂದೆ ನಾನು ಒಪ್ಕೊಳ್ತಾ ಇದ್ದೇನೆ. ಯಾಕೆ ಕೇಳಿದರೆ, ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟುವುದು ಸುಲಭ ಅಲ್ಲ. ಸುಮಾರು 43-45 ವರ್ಷಗಳ ಹಿಂದೆಯೇ ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಲಿಟಲ್ ರಾಕ್ ಅನ್ನುವ ಒಂದು ಶಿಕ್ಷಣದ ಬೇರನ್ನು ಗಟ್ಟಿಯಾಗಿ ಕಟ್ಟಬೇಕಾದರೆ ಅದೆಷ್ಟು ಅವರು ಪ್ರಯತ್ನ ಮಾಡಿರ್ಬೋದು. ಅದಕ್ಕೆ ಕಾರಣ ಅವರು ಮೈಗೂಡಿಸಿಕೊಂಡಂಥ ಶೈಕ್ಷಣಿಕವಾದ ಶಿಸ್ತು, ಅದೇ ಥರದಲ್ಲಿ ತನ್ನ ಸಹೋದ್ಯೋಗಿಗಳನ್ನು ಬೆಳೆಸಿದಂಥ ರೀತಿ, ಅದೇ ರೀತಿಯಲ್ಲಿ ಸಮಾಜದ ಮೇಲೆ ಬೀರಿದಂಥ ಪ್ರಭಾವ, ಇದು ಈ ಶಿಕ್ಷಣ ಸಂಸ್ಥೆ ಇಷ್ಟೊಂದು ಅಗಾಧವಾಗಿ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಇವತ್ತು ಇದೇ ಮಾದರಿಯಲ್ಲಿ ಶಿಕ್ಷಣ ಸಂಸ್ಥೆಗಳು ಬಂದಿರಬಹುದು, ಹುಟ್ಕೊಳ್ಬೇಕು. ಆದರೆ ಇವತ್ತಿಗೂ ಕೂಡ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಲಿಟಲ್ ರಾಕ್ ಅಂದರೆ ಏನು ಅಂತ ಗೊತ್ತುಂಟು. ಯಾವುದೇ ಜಿಲ್ಲೆಗೆ ಹೋಗಿ, ಯಾವುದೇ ದೇಶಕ್ಕೆ ಹೋಗಿ, ರಾಜ್ಯಕ್ಕೆ ಹೋಗಿ, ದೇಶಕ್ಕೆ ಹೋಗಿ, ಅಲ್ಲಿ ಒಬ್ಬ ವಿದ್ಯಾರ್ಥಿ ಇದ್ದಾನೆ, ನಿಮ್ಮವನೇ ಇದ್ದಾನೆ. ಅಂದರೆ ಅಷ್ಟರ ಮಟ್ಟಿಗೆ ಈ ವಿದ್ಯಾಸಂಸ್ಥೆ ಎನ್ನುವಂಥದ್ದು ತನ್ನ ಖ್ಯಾತಿಯನ್ನು ಪಡೆದಿದೆ, ತನ್ನ ಅಚ್ಚನ್ನು ಒತ್ತಿದೆ ಅಂತ ನಾನು ಹೆಮ್ಮೆಯಿಂದ ಕೇಳ್ಕೊಳ್ತಾ ಇದ್ದೇನೆ. ನಾನು ಇಲ್ಲಿಂದ ಒಬ್ಬ ಶಣೆ ಅಂತ ವಿದ್ಯಾರ್ಥಿ ಇದ್ದರು. ಅವರು IFS. ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ ಅವ್ರು ಹೇಳಿದರು, ಎಷ್ಟು ರೀತಿ ಹೇಳಿದ್ದಾರೆ ಅಂದರೆ ಹೇಳಿದರೆ ಎಷ್ಟು ಹಚ್ಕೊಂಡು ಮಾತು ಮಾಡಿದ್ದಾರೆ. ಅವರು ಈಸ್ ಅಂಬಾಸಿಡರ್ ಆಗಿದ್ದಾರೆ. ಸೊ ಶಣೆ, ನಾನು ಯಾಕೆ ಕೇಳಿದರೆ, ಇಂಥ ಹಲವಾರು ಪ್ರತಿಭಾವಂತ ವಿದ್ಯಾರ್ಥಿಗಳು ಬೆಳೆಸಿದಂಥ ವಿದ್ಯಾಸಂಸ್ಥೆಯಲ್ಲಿ ಕನ್ನಡ ರಾಜ್ಯೋತ್ಸವದಲ್ಲಿ ಭಾಗವಹಿಸಿ ನಿಮ್ಮ ಮುಂದೆ ನನಗೆ ಟೈಮ್ ಕೊಟ್ಟಿದ್ದಾರೆ. 15 ರಿಂದ 25 ನಿಮಿಷದೊಳಗೆ ಭಾಷಣ ಮುಗಿಸಬೇಕು ಅಂತ.
ಯಾಕೆ ಕೇಳಿದರೆ ಹೇಳಿ ಕೇಳಿ ಕರೆಸಿದ್ದು ನೀವು ರಾಜಕೀಯ ಶಾಸ್ತ್ರದ ಒಬ್ಬ ವಿದ್ಯಾರ್ಥಿಯನ್ನು, ಮೇಸ್ಟ್ರನ್ನು. ಏನೇ ಇರಲಿ, ಆ ವ್ಯಾಪ್ತಿಯೊಳಗೆ ನನ್ನ ಮಾತನ್ನು ಮುಗಿಸ್ತೇನೆ ಬಂಧುಗಳೇ. ಇಲ್ಲಿ ನನಗನ್ನಿಸುತ್ತೆ ನಾನು ಇತಿಹಾಸವನ್ನು ಮತ್ತೆ ಕನ್ನಡ ರಾಜ್ಯದ ಇತಿಹಾಸವನ್ನು ಬಿಚ್ಚಲಿಕ್ಕೆ ಹೋಗಲ್ಲ. ಯಾಕೆ ಕೇಳಿದರೆ ಇದಾಗಲೇ ಅದರ ಬಗ್ಗೆ ನಮ್ಮ ವಿದ್ಯಾರ್ಥಿಗಳು ಮನನ ಮಾಡಿದ್ದಾರೆ. ನಿಮಗೆ ಗೊತ್ತಿದೆ, ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಸರಿಸುಮಾರು 1950ರ ಹೊತ್ತಿಗೆ, 47ರಲ್ಲಿ ಸ್ವಾತಂತ್ರ್ಯ ಬಂತು, 50ರ ಹೊತ್ತಿಗೆ ಈ ದೇಶವನ್ನು ಒಗ್ಗೂಡಿಸಬೇಕಾದಂಥ ಒಂದು ಸಮಸ್ಯೆ ನಮ್ಮಲ್ಲಿ ಬಂತು. ಇವತ್ತು ನೆನೆಸ್ಕೊಳ್ಳಬೇಕಾಗತ್ತೆ. ಇವತ್ತು 2 ದಿನ, ಒಂದು ಕನ್ನಡ ರಾಜ್ಯೋತ್ಸವ ಆದರೆ ಇವತ್ತು ನ್ಯಾಷನಲ್ ಯುನಿಟಿ ಡೇ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರ ಹುಟ್ಟುಹಬ್ಬ ಹೌದು, ರಾಷ್ಟ್ರೀಯ ಏಕತಾ ದಿನವೂ ಹೌದು. ಈ ಸಂದರ್ಭದಲ್ಲಿ ಈ ಎಲ್ಲ ಹರಿದು ಹೋದಂಥ ರಾಜ್ಯಗಳನ್ನು ಒಗ್ಗೂಡಿಸಬೇಕಿತ್ತು. ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಾವು ಈ ರಾಜ್ಯಗಳನ್ನು ರಚನೆ ಮಾಡಬಹುದು, ಪುನರ್ರಚನೆ ಮಾಡಬಹುದು ಅನ್ನುವ ಪ್ರಶ್ನೆ ನಮ್ಮ ಸಂವಿಧಾನದ ಸಭೆಯಲ್ಲಿ ಬಂದಾಗ, ಸರ್ಕಾರದ ಮುಂದೆ ಬಂದಾಗ ಅವರು ತಿಳಿದುಕೊಂಡ ಒಂದೇ ಒಂದು ಅಂತ ಹೇಳಿದರೆ, ಆಡಳಿತಕ್ಕೆ ಅನುಕೂಲವಾಗಬೇಕು ಅನ್ನುವ ದೃಷ್ಟಿಯಿಂದ ಭಾಷಾವಾರು ರಾಜ್ಯವನ್ನು ಸ್ಥಾಪನೆ ಮಾಡಿದರು. ಅಂದರೆ ಈ ಭಾಷಾವಾರು ರಾಜ್ಯ ಸ್ಥಾಪನೆಯಾದ ಸಂದರ್ಭದಲ್ಲಿ 1956ರಲ್ಲಿ ನವೆಂಬರ್ 1ರಂದು ಕರ್ನಾಟಕ ಸ್ಥಾಪನೆ ಆಯಿತು, ರಾಜ್ಯ ಸ್ಥಾಪನೆ ಆಯಿತು. ಆವಾಗ ಅದನ್ನು ಮೈಸೂರು ರಾಜ್ಯ ಅಂತ ಕರೀತಾ ಇದ್ದರು. ಅದರ ಕ್ರಮೇಣ ಇದಕ್ಕೆ ಮೈಸೂರು ಬೇಡ, ಸಮಗ್ರ ಕರ್ನಾಟಕವನ್ನು ಬಿಂಬಿಸುವಂಥ ಒಂದು ಹೆಸರು ಕೊಡಬೇಕು ಅಂಥೇಳಿ 1973ರಲ್ಲಿ ಅವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂಥ ದಿವಂಗತ ಡಿ ದೇವರಾಜ ಅರಸ್ರವರ ಸಚಿವ ಸಂಪುಟ ಒಂದು ಹೊಸ ನಿರ್ಣಯವನ್ನು ತಗೊಳ್ತು. ಅದನ್ನು ದೇವರಾಜ ಅರಸ್ರವರೇ ಮಂಡಿಸಿದರು. ಏನು ಕೇಳಿದರೆ, ಇನ್ನು ಮುಂದೆ ಈ ಮೈಸೂರು ರಾಜ್ಯ ಅನ್ನುವಂಥದ್ದು ಕರ್ನಾಟಕ ಅಂತ ನಾಮಕರಣ ಮಾಡ್ತೀವಿ ಅಂತ ಹೇಳಿದರು. ನಾನು ಯಾಕೆ ಕೇಳಿದರೆ, ಅಂದಿನಿಂದ ಇಂದಿನ ತನಕ ನಾವೆಲ್ಲರೂ ಕೂಡ ಈ ಕರುನಾಡಿನ, ಈ ಕನ್ನಡ ನಾಡಿನ, ಕರ್ನಾಟಕದ ಭಾಗವಾಗಿ ಇದ್ದೇವೆ ಬಂಧುಗಳೇ. ನನಗೆ ಮುಖ್ಯವಾಗಿ ಇಲ್ಲಿ ಹೇಳಬೇಕಾದದ್ದನ್ನು ನಾನು ಹೇಳ್ತೇನೆ. ಯಾಕೆಂದರೆ ನಾನು ಯಾವಾಗಲೂ ಸೈದ್ಧಾಂತಿಕವಾಗಿ ಮಾತಾಡ್ತಾ ಹೋಗುವುದು ಕಡಿಮೆ, ವಾಸ್ತವಿಕದಲ್ಲಿ ಮಾತಾಡ್ತಾ ಹೋಗ್ತೇನೆ. ಇಲ್ಲಿ ನನಗೆ ಮುಖ್ಯವಾಗಿ ಕಂಡದ್ದೇನು ಕೇಳಿದರೆ, ಕನ್ನಡ ಇದರ ಬಗ್ಗೆ ಈಗ ನಾನು ಶಾಲು ಹಾಕ್ಕೊಂಡು ಬಂದಿದ್ದೇನೆ, ಕನ್ನಡ ಶಾಲು. ಅದರ್ಥ ನಾನು ಕನ್ನಡದ ಹೋರಾಟಗಾರ ಅಂತ ಅಲ್ಲ. ಇವತ್ತು ಕನ್ನಡ ಶಾಲು ನೋಡಿದರೆ ಒಮ್ಮೆ ನೋಡುವರಿದ್ದಾರೋ ಇವರು ಹೋರಾಟಗಾರರು ಇರಬೇಕು ಅಂತ. ನಾನು ಕನ್ನಡ ಹೋರಾಟಗಾರರಲ್ಲ, ಕನ್ನಡದ ವಿದ್ಯಾರ್ಥಿ ನಾನು. ಇವತ್ತು ಕನ್ನಡ ಬೆಳೀತಿರುವಂಥದ್ದು ಈ ಹೋರಾಟಗಾರರಿಂದಲ್ಲ, ನನ್ನಂಥ ನಿಮ್ಮಂಥ ಸಾಮಾನ್ಯ ವಿದ್ಯಾರ್ಥಿಗಳಿಂದ ಈ ಕನ್ನಡ ಇವತ್ತು ಉಳ್ಕೊಂಡಿದೆ ಬಂಧುಗಳೇ. ಇನ್ನೊಂದು ಮಾತನ್ನು ನಾನು ನಿಮಗೆ ಹೇಳಲೇಬೇಕಾಗತ್ತೆ. ಕನ್ನಡ ಗಟ್ಟಿ ಆಗಬೇಕಾದ್ರೆ ಆಗಬೇಕು. ಯಾಕೆ ಕೇಳಿದರೆ, ಇದು ಮಾತೃಭಾಷೆ, ನಶಿಸಬಾರ್ದು. ಇದು ಗಟ್ಟಿ ಆಗಬೇಕಾದ್ರೆ ಈ ಕನ್ನಡ ಏನಾಗಬೇಕು ಕೇಳಿದರೆ, ಕನ್ನಡ ಅನ್ನ ನೀಡುವ ಭಾಷೆ ಆಗಬೇಕು. ಇದುವರೆಗೆ ಯಾರೂ ಗಂಭೀರವಾಗಿ ಆಲೋಚನೆ ಮಾಡಿಲ್ಲ. ಕನ್ನಡ ರಾಜ್ಯೋತ್ಸವದ ದಿನದಂದು ನಾವು ಸಂಕಲ್ಪ ತೊಡಬೇಕಾದಂಥ ಪ್ರಮುಖವಾದ ಒಂದು ನಿರ್ಧಾರ ಅಂತ ಹೇಳಿದರೆ, ಕನ್ನಡ ಅನ್ನುವಂಥದ್ದು ಅನ್ನ ನೀಡುವ ಮಾಧ್ಯಮವಾಗಬೇಕು ಅಥವಾ ಭಾಷೆಯಾಗಿ ಬೆಳೆಯಬೇಕು. ಏನು, ವಾಟ್ ಯು ಮೀನ್ ಬೈ ಅನ್ನ ನೀಡುವ ಭಾಷೆ? ಅನ್ನ ನೀಡುವ ಭಾಷೆ ಅಂತ ಹೇಳಿದರೆ ಬರೇ ಕತೆ ಬರೀಲಿಕ್ಕೋ ಕಾದಂಬರಿ ಓದಲಿಕ್ಕೋ ಅಲ್ಲ. ಇದು ಹೊಟ್ಟೆಗೆ ಸವಾಲಾಗಿರುವಂಥ, ಉದ್ಯೋಗ ನೀಡುವಂಥ ಭಾಷೆಯಾಗಿಯೂ ಬೆಳಿಬೇಕು. ನಾನು ಯಾಕೆ ಕೇಳಿದರೆ, ಯಾವಾಗ ಕನ್ನಡ ನಮ್ಮ ಉದ್ಯೋಗಕ್ಕೆ ಒಂದು ಪೂರಕವಾದ ಭಾಷೆಯಾಗಿ ಬೆಳೀತದೋ ಆಗ ಈ ಭಾಷೆ ಇನ್ನಷ್ಟು ಗಟ್ಟಿಯಾಗತ್ತೆ. ಆ ಕೆಲಸವನ್ನು ಸರ್ಕಾರ ಮಾಡಬೇಕು, ಶಿಕ್ಷಕರು ಮಾಡಬೇಕು, ಸಾಹಿತ್ಯ ಮಾಡಬೇಕು, ಕನ್ನಡ ಪ್ರಾಧಿಕಾರಗಳು ಮಾಡಬೇಕಾಗತ್ತೆ. ಕನ್ನಡಕ್ಕೆ ಆ ಶಕ್ತಿ ನಾವು ತುಂಬಿಸಬೇಕಾಗತ್ತೆ. ಇನ್ನೊಂದು, ಈ ರಾಜಕಾರಣಿಗಳು, ಸಾಹಿತಿಗಳು, ಸಿನಿಮಾ ನಾಯಕರ ಮಕ್ಕಳು ಕನ್ನಡ ಕಲಿತರೆ ಕನ್ನಡ ಉದ್ಧಾರ ಆಗತ್ತೆ ಅಂತ ನನಗೆ ನಂಬಿಕೆ ಇಲ್ಲ ಅಲ್ವಾ? ಅಂದರೆ ಈ ಕನ್ನಡ ಭಾಷಾ ಮಾಧ್ಯಮಕ್ಕೆ ಹಿಡಿದ ಗ್ರಹಣ ಬಿಡಿಸಬೇಕಾದ್ರೆ ಭಾಷಾ ಮಾಧ್ಯಮವಾಗಿ ಕನ್ನಡ ಶಾಲಾ ಕಾಲೇಜುಗಳಲ್ಲಿ ಯಾಕೆ ಸೋತಿದೆ ಅನ್ನೋದನ್ನು ನಾವು ಮತ್ತೆ ಚಿಂತನೆ ಮಾಡಬೇಕು.
ನೋಡಿ, ಇವತ್ತು ಏನು ಮಾಡಬೇಕಾಗಿದೆ ಕೇಳಿದರೆ ಆತ್ಮವಿಮರ್ಶೆ ಮಾಡಿಕೊಳ್ಳುವಂಥ ದಿನ ಇವತ್ತು. ಬೈತೇವೆ, ಅಳ್ತೇವೆ, ಕೂಗ್ತೇವೆ, ಕನ್ನಡ ಮಾಧ್ಯಮ ಶಾಲೆ ಮುಚ್ತಾ ಇದೆ, ಕನ್ನಡ ಮಾತಾಡುವರಿಲ್ಲ. ಕನ್ನಡ ಮಾತಾಡುವರಿದ್ದಾರೆ, ಕನ್ನಡದ ಮಾತು ಮನಸ್ಸುಗಳು ಸೋಲಿಲ್ಲ. ಆದರೆ ಏನು ಕೇಳಿದರೆ, ಯಾಕೆ ಸೋತಿದೆ ಕೇಳಿದರೆ, ಇನ್ನೊಂದು ನನಗನ್ಸುತ್ತೆ, ಹೆಚ್ಚಿನವರು ಕನ್ನಡ ಮಾಧ್ಯಮ ಶಾಲೆಗಳು ಸೋತಿದ್ದು ಯಾಕೆ ಕೇಳಿದರೆ ಇಂಗ್ಲೀಷ್ ಮಾಧ್ಯಮದಿಂದ ಅಂತ. ಇದು ತಪ್ಪು. ಇಂಗ್ಲೀಷ್ ಮಾಧ್ಯಮದಿಂದಾಗಿ ಕನ್ನಡ ಮಾಧ್ಯಮ ಶಾಲೆಗಳು ಮುಚ್ಚಿದ್ದೂ ಅಲ್ಲ, ಇದು ಸೋತಿದ್ದು ನಾವೇ ಮಾಡಿಕೊಂಡಂಥ ಪ್ರಾರಬ್ಧ. ಯಾಕೆ ಕೇಳಿದರೆ, ಇವತ್ತು ಸರ್ಕಾರ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗತ್ತೆ, ಕನ್ನಡದ ಬಗ್ಗೆ ಮಾತನಾಡುವವರು ಗಂಭೀರ ಆಲೋಚನೆ ಮಾಡಬೇಕಾಗತ್ತೆ. ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಕೆಲವೊಂದು ವೀಕ್ನೆಸ್ಸು, ಅಸಮರ್ಥತೆ ಇವತ್ತಿಗೂ ನಾವು ಕಾಣ್ತಾ ಇದ್ದೇವೆ. ನಾನೊಬ್ಬ ಕನ್ನಡ ಮಾಧ್ಯಮ ಒಗ್ಗರಣೆ ಅಂತ ಸಣ್ಣ ಹಳ್ಳಿಯಲ್ಲಿ ಓದಿ ಬಂದವನು. ಅಂದರೆ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಕೆಲವೊಂದು ಕುಂದು ಕೊರತೆಗಳನ್ನು ನಾವು ಯಾವ ರೀತಿ ಪರಿಹರಿಸಿದ್ದೇವೆ. ಕಲಿಕಾ ಮಾಧ್ಯಮವಾಗಿ, ಮತ್ತು ನಾನು ಸ್ವಲ್ಪ ವಿಶ್ಲೇಷಣೆ ಮಾಡ್ತೇನೆ ಬಂಧುಗಳೇ, ಕಲಿಕಾ ಮಾಧ್ಯಮ ಭಾಷೆಯಾಗಿ ಆಯ್ಕೆ ಮಾಡೋ ಹಕ್ಕು ಹೆತ್ತವರಿಗೂ ಮಕ್ಕಳಿಗೂ ಇರಬೇಕಾದದ್ದು ಸ್ವಾಭಾವಿಕ. ನೋಡಿ, ಯಾವುದೇ ಒಂದು ಭಾಷೆಯನ್ನು ಯಾವುದೇ ಒಂದು ಮಗುವಿನ ಮೇಲೆ ಹೇರುವಂಥ ಅಧಿಕಾರ ಯಾರಿಗೂ ಇಲ್ಲ. ಒಂದು ಹೇಳ್ತೇನೆ, ಇದು ಕೋರ್ಟ್ ಕೂಡ ಹೇಳಿದೆ, ಸಂವಿಧಾನ ಕೂಡ ಹೇಳುತ್ತೆ ಅಲ್ವ. ನೀವು ಮಾತೃಭಾಷೆಯಲ್ಲಿ ಓದಬಾರ್ದಂತ ಅರ್ಥ ಅಲ್ಲ. ಯಾವುದೇ ಮಗುವಿನ ಮೇಲೆ ಯಾವ ಭಾಷೆಯನ್ನು ಹೇರಲಿಕ್ಕೆ ಆಗೋಲ್ಲ. ಆ ಮಗು ಅದನ್ನು ಅತ್ಯಂತ ಸಂಪ್ರೀತಿಯಿಂದ ಮನಸ್ಸಿನಿಂದ ಒಪ್ಪಿಕೊಂಡು ಕಲಿಬೇಕಾಗತ್ತೆ. ಅದು ಮಾತೃಭಾಷೆ. ಅಂದರೆ ಸರ್ಕಾರ ಭಾಷಾ ಅಳವಡಿಕೆಯಲ್ಲಿ ಪೂರಕವಾದ ಪರಿಕರಗಳನ್ನು ಮೊದಲು ವ್ಯವಸ್ಥೆ ಮಾಡಿಕೊಡಬೇಕಿತ್ತು. ಇವತ್ತು ಕನ್ನಡ ಮಾಧ್ಯಮ ಶಾಲೆಗಳು ಸೋತಿದಂತ ಹೇಳಿದರೆ, ಅಲ್ಲಿ ಸರ್ಕಾರ ಅಥವಾ ಶಿಕ್ಷಣ ಸಂಸ್ಥೆಗಳು, ಖಾಸಗಿ ಕನ್ನಡ ಮಾಧ್ಯಮ ಶಾಲೆಗಳು ಅಲ್ಲಿ ಮೊದಲು ರಚಿಸಬೇಕಾದ್ದೇನು ಕೇಳಿದರೆ, ಕೊಡಬೇಕಾದ್ದೇನು ಕೇಳಿದರೆ, ಅಲ್ಲಿನ ಪರಿಕರಗಳನ್ನು ರಚನೆ ಮಾಡಿಕೊಂಡಿರಬೇಕು. ಅದು ಮಾಡೇ ಇಲ್ಲ. ಕನ್ನಡ ಅಂದು ಅತ್ತರೆ ಕನ್ನಡ ಶಾಲೆಗಳಿಗೆ ಮಕ್ಕಳು ಬರೋಲ್ಲ ಬಂಧುಗಳೇ. ಕನ್ನಡ ಶಾಲೆ ಮುಗ್ತಾ ಇದೆ, 100 ವರ್ಷ ಬರೋಲ್ಲ ಅಲ್ವಾ. ಕನ್ನಡ ಶಾಲೆಗಳೆಂದರೆ ಸರ್ಕಾರಕ್ಕೆ ಒಂದು ಉದಾರ ನೀತಿ ತತ್ವ. ಉದಾರ ನೀತಿ ಅಂದರೆ ಲಿಬರಲ್ ಪಾಲಿಸಿಯಿಂದ ಅರ್ಥ ಏನು ಕೇಳಿದರೆ, ಇನ್ನೊಂದು ಅರ್ಥದಲ್ಲಿ ಸರ್ಕಾರಕ್ಕೆ ಉದಾಸೀನತೆ, ಇದಕ್ಕಿಂತ ದೊಡ್ಡ ಪಕ್ಕವರ್ಣ ಇನ್ನೊಂದಿಲ್ಲ. ಕಟ್ಟಡ ಇದ್ದರೂ ಪರವಾಗಿಲ್ಲ, ಇಲ್ಲದಿದ್ದರೂ ತೊಂದರೆ ಇಲ್ಲ. ಕನ್ನಡ ಶಾಲೆ, ನಾನು ಚಿತ್ರಣ ನಿಮ್ಮ ಮುಂದೆ ಕೊಡ್ತಾ ಇರೋದು. ಶಿಕ್ಷಕರು ಇದ್ದರೂ ಪರವಾಗಿಲ್ಲ, ಇಲ್ಲದಿದ್ದರೂ ಪರವಾಗಿಲ್ಲ, ನಡೀತದೆ. ಏಕೋಪಾಧ್ಯಾಯ ಶಾಲೆಗೆ ಒಬ್ಬ ಮುಖ್ಯೋಪಾಧ್ಯಾಯ ಇದ್ದರೂ ತೊಂದರೆ ಇಲ್ಲ, ಇಲ್ಲದಿದ್ದರೂ ಪರವಾಗಿಲ್ಲ. ಫೇಲ್ ಆಗುವ ಪ್ರಶ್ನೆಯೇ ಇಲ್ಲ. ಎಲ್ಲಿ? ಯಾವುದು ನೀತಿ? ಕನ್ನಡ ಮಾಧ್ಯಮ ಶಾಲೆಗೆ ನಾವು ಬೆಳೆಸ್ಕೊಂಡು ಬಂದಿದ್ದು. ಈಗ 35ರಿಂದ 33 ಗಿಳಿಸ್ತಾ ಇದ್ದಾರಲ್ಲ, ಇನ್ನು ಎಷ್ಟು ಗಿಳಿಸ್ತಾರೆ ನಮಗೆ ಗೊತ್ತಿಲ್ಲ. ಅಂದರೆ ಈ ಲಿಬರಲ್ ಪಾಲಿಸಿ ಉಂಟಲ್ಲ, ಸಮವಸ್ತ್ರ ಇದ್ದರೂ ತೊಂದರೆ ಇಲ್ಲ, ಇಲ್ಲದಿದ್ದರೂ ಪರವಾಗಿಲ್ಲ. ಶಿಸ್ತು ಕೇಳಬೇಡಿ, ಶಿಸ್ತು ಹಾಕುವುದು ಬೇಡ, ಅದು ನಮ್ಮ ಕೆಲಸ ಅಲ್ಲ ಅನ್ನೋದು ಅವರ ಒಂದು. ಇಂಥ ಮನಸ್ಥಿತಿಯಲ್ಲಿ ನಾವು ಕನ್ನಡ ಮಾಧ್ಯಮವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಉಂಟಾ, ಕನ್ನಡ ಮಾಧ್ಯಮ ಶಾಲೆಗಳನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಉಂಟಾ ಅನ್ನುವುದನ್ನು ಗಂಭೀರವಾಗಿ ಚಿಂತನೆ ಮಾಡಬೇಕು. ಅಂದರೆ ಇವತ್ತು ಕನ್ನಡ ಮಾಧ್ಯಮ ಶಾಲೆಗಳು ಸೋಲುವುದು ಇಂಗ್ಲೀಷ್ ಮಾಧ್ಯಮದಿಂದಲ್ಲ, ನಾವು ಮಾಡಿಕೊಂಡಂಥ ಇಂಥ ಒಂದು ಉದಾಸೀನ ತತ್ವಗಳಿಂದ. ಅದೇ ರೀತಿಯಲ್ಲಿ ಇನ್ನೊಂದು ದಿಕ್ಕಿನಲ್ಲಿ ನೋಡ್ತೀರಿ ನೀವು, ನಿಮ್ಮನ್ನು ನಾನು ನೋಡ್ತೇನೆ, ಆಂಗ್ಲ ಮಾಧ್ಯಮ ಶಾಲೆಗಳು ಗುಣಮಟ್ಟದ ಶಿಕ್ಷಣ ನೋಡಿ, ಉತ್ತಮ ಶಿಕ್ಷಕರು ಎಲ್ಲರೂ ಆಸೀನರಾಗಿದ್ದೀರಿ, ಮಿರಿ ಮಿಂಚುವ ಸಮವಸ್ತ್ರ ಎಷ್ಟು ಚೆನ್ನಾಗಿದೆ ನೋಡಿ, ಪಳಪಳ ಹೊಳೆಯುವ ಶೂಗಳು, ಕಾಲಕ್ಕೆ ಪೇರೆಂಟ್ ಟೀಚರ್ಸ್ ಮೀಟಿಂಗುಗಳು, 100% ರಿಸಲ್ಟು. ಸ್ವಾಭಾವಿಕವಾಗಿ ಹೆತ್ತವರು ಮಕ್ಕಳು ಯಾವ ಕಡೆ ಬರ್ತಾರೆ? ಒಂದು ನಾನು ಹೇಳ್ತೇನೆ, ಇವತ್ತು ತಮ್ಮ ಮಕ್ಕಳಿಗಾಗಿ ಯಾವನೇ ಒಬ್ಬ ಬಡ ಮಧ್ಯಮ ವರ್ಗದ ಪೇರೆಂಟ್ಸ್ ಏನಿದ್ದಾರೆ, ಹೆತ್ತವರು ಏನಿದ್ದಾರೆ, ಮಕ್ಕಳ ಶಿಕ್ಷಣಕ್ಕೆ ಹಿಂದೆ ಮುಂದೆ ನೋಡಲ್ಲ. ನನ್ನ ಮಗ
ಯಾವುದಾದ್ರೂ ಒಂದು ಕಂಪನಿಯಲ್ಲಿ ಕೆಲಸ ಸಿಗಬೇಕು, ಒಳ್ಳೆಯ ಆರ್ಥಿಕ ಸಂಪನ್ನ ಮಾಡಬೇಕನ್ನುವ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ. ಆ ದಿಸೆಯಲ್ಲಿ ಇಂಥ ಮನಸ್ಸುಗಳು ಆಂಗ್ಲ ಮಾಧ್ಯಮದ ಕಡೆಗೆ ಬಂದಿದೆ ಹೊರತು ಕನ್ನಡ ಮಾಧ್ಯಮ ಬೇಡ ಅಂತ ಅರ್ಥ ಅಲ್ಲ. ನೀವು ಅಲ್ಲಿ ಕೊಡಬೇಕಾದದನ್ನು ಕೊಡಲಿಲ್ಲ ನೋಡಿ, ಅದಕ್ಕೆ ಪ್ರತಿಭಟಿಸಿಕೊಂಡು ನಾವು ಆಂಗ್ಲ ಮಾಧ್ಯಮವನ್ನು ಬಂದಿದ್ದೇವೆ. ಅಂದರೆ ಯಾಕೆ ಕೇಳಿದರೆ ಈ ಇಚ್ಛಾಶಕ್ತಿ ಸರ್ಕಾರಕ್ಕೆ ಬೇಕಿತ್ತು. ಈಗ ಏನಾಗಿದೆ ಕೇಳಿದರೆ ಈಗ ನಿರ್ಧಾರ ಸ್ವಲ್ಪ ಬದಲಾಗಿದೆ. ನನಗೆ ತಮಾಷೆ ಆಗೋದು ಕೆಲವೊಮ್ಮೆ ಹಾಗೆ. ಈಗ ಸರ್ಕಾರಕ್ಕೂ ಸ್ವಲ್ಪ ಕಣ್ಣು ತೆರೆದಿದೆ, ಜನರು ಸ್ವಲ್ಪ ಕಣ್ಣು ತೆರೆದಿದ್ದಾರೆ. ಏನು ಕೇಳಿದರೆ ನಾವು ಸೋತಿದ್ದು ಇಂಗ್ಲೀಷ್ ಮಾಧ್ಯಮ ಶಾಲೆಗಳಿಂದ ಅಲ್ಲ, ನಾವು ಸೋತಿದ್ದು ನಮ್ಮಿಂದಲೇ. ಈಗ ತರ್ಕೊಂಡು ಈಗ ಏನು ಮಾಡ್ಕೊಳ್ತಾ ಇದ್ದಾರೆ ಕೇಳಿದರೆ ಈಗ ಬೋರ್ಡ್ ಚೇಂಜ್ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದೇವೆ. ಏನು ಬೋರ್ಡು? KPS, ಕರ್ನಾಟಕ ಪಬ್ಲಿಕ್ ಸ್ಕೂಲ್. ಅಂದರೆ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಕೂಡ ಇಂಗ್ಲೀಷನ್ನು ಪ್ರಾರಂಭಿಸ್ತೇವೆ. ಒಳ್ಳೆಯ ನಿರ್ಧಾರ, ತಪ್ಪಂತ ನಾನು ಹೇಳ್ತಾ ಇಲ್ಲ. ಆದರೆ ಒಂದು ನಾನು ಹೇಳ್ತೇನೆ, ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಇಂಗ್ಲೀಷನ್ನು ಕಲಿಸಿರಿ, ಚೆನ್ನಾಗಿ ಕಲಿಸಿರಿ, ಒಳ್ಳೆಯ ಟೀಚರ್ಸನ್ನು ನೇಮಕ ಮಾಡಿ. ಅದೇ ರೀತಿ ಇಂಗ್ಲೀಷ್ ಮಾಧ್ಯಮ ಶಾಲೆಗಳಲ್ಲಿ ಕೂಡ ಉತ್ತಮ ಕನ್ನಡ ಅಧ್ಯಾಪಕರನ್ನು ನೇಮಕ ಮಾಡಿ. ಆಗ ವಿದ್ಯಾರ್ಥಿಗಳಿಗೆ ಭಾಷೆ ಅನ್ನುವಂಥದ್ದು ಗೊಂದಲ ಆಗೋದೇ ಇಲ್ಲ. ಈ ಕೆಲಸ ಮಾಡಬೇಕಾಗತ್ತೆ, ಇದು ಕೆಲಸ ಮಾಡೋಲ್ಲ. ಬರೀ ಒಂದು KPSC ಬೋರ್ಡ್ ಹಾಕ್ಕೊಂಡ್ರೆ ಸಾಕಾಗೋಲ್ಲ. ಆ ರೀತಿಯ ಕ್ವಾಲಿಟೇಟಿವ್ ಎಜುಕೇಷನ್ ಅನ್ನುವಂಥದ್ದು, ಗುಣಾತ್ಮಕವಾದ ಶಿಕ್ಷಣವನ್ನು ನಮ್ಮ ಮಕ್ಕಳಿಗೆ ಕೊಟ್ಟಾಗ ಖಂಡಿತವಾಗಿ ಪರಿಪೂರ್ಣವಾದ ವ್ಯಕ್ತಿತ್ವವನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ನೋಡೋಕೆ ತುಂಬ ಖುಷಿಯಾಗುತ್ತೆ, ಎಷ್ಟು ಶಿಸ್ತಿನಲ್ಲಿ ನಿಮಗೆ ಬೆಳೆಸಿದ್ದಾರೆ ಅಂತ. ಎಲ್ಲ ಉಸಿರು ಬಂದು ಮಾಡ್ಕೊಂಡು ಕೂತ್ಕೊಂಡಿದ್ದೀರಲ್ಲ. ಅಂದರೆ ಈ ಶಿಸ್ತಿಗೆ ಒಳಗಾಗಬೇಕಾದ್ರೆ, ಇಂಥ ಜ್ಞಾನ ಸಂಪನ್ನ ಆಗಬೇಕಾದ್ರೆ ಆ ರೀತಿಯ ಒಂದು ಶೈಕ್ಷಣಿಕ ಪರಿಸರವನ್ನು ನಾವು ನಿರ್ಮಾಣ ಮಾಡಬೇಕಾಗತ್ತೆ ಬಂಧುಗಳೇ. ನನಗನ್ನಿಸುತ್ತೆ, ನಾನು ಚಿಕ್ಕ ಇವರಿದ್ದಾಗ 6ನೇ ಕ್ಲಾಸ್ನಲ್ಲಿದ್ದಾಗ, 5ನೇ ಕ್ಲಾಸಿಗೆ ಇಂಗ್ಲೀಷ್ ಸ್ಟಾರ್ಟ್ ಆಗುತ್ತೆ. ಕನ್ನಡ ಮಾಧ್ಯಮ ಶಾಲೆ, ಪಕ್ಕಾ ಕನ್ನಡ ಮಾಧ್ಯಮ ಶಾಲೆ. ನನಗೆ 6ನೇ ಕ್ಲಾಸಿನಲ್ಲಿ ಒಬ್ಬರು ಮಾಸ್ಟ್ರು ಬಂದರು, ಲಕ್ಷ್ಮಣ ಪೂಜಾರಿ ಅಂತ ಹೇಳಿ. ಅವರು ನನಗೆ ಇಂಗ್ಲೀಷ್ ಮೇಸ್ಟ್ರು. ಅವ್ರು ಎಷ್ಟು ಚೆನ್ನಾಗಿ ನಮಗೆ ಇಂಗ್ಲೀಷ್ ಪಾಠ ಮಾಡ್ತಾಯಿದ್ರು ಅಂತ ಹೇಳಿದರೆ, ಪ್ರತಿನಿತ್ಯ ಆ ಮೇಸ್ಟ್ರು ಒಂದೊಂದು ಇಂಗ್ಲೀಷ್ ಶಬ್ದಗಳನ್ನು ನಮ್ಗೆ ಕೊಡ್ತಾಯಿದ್ರು. ಮನೆಯಿಂದ ಬರುವಾಗ ಅದನ್ನು ವಾಕ್ಯ ಮಾಡಿ ಮಾರನೇ ದಿನ ಹೇಳಬೇಕು. ವಾಕ್ಯವನ್ನು ಹೇಳಿದಾಗ ಅವರು ನಮ್ಮ ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಾ ಇದ್ದರು. ಅಂದರೆ ಈ ರೀತಿಯ ಒಳ್ಳೆಯ ಶಿಕ್ಷಕರನ್ನು ನೀವು ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ನೇಮಿಸಿಕೊಂಡಾಗ ಖಂಡಿತವಾಗಿ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಕೂಡ ಉತ್ತಮ ಫಲಿತಾಂಶವನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಕೇಳಿದರೆ ಇಂಗ್ಲೀಷ್ ಕಷ್ಟ ಅಲ್ವೇ ಅಲ್ಲ. ಇಂಗ್ಲೀಷಿಗೆ ಕಷ್ಟವೇ ಅಲ್ವಲ್ಲ. ಕಷ್ಟ ಅಲ್ಲ ಅಂತ ಹೇಳಿದರೆ ಕಷ್ಟ ಅಂತ ಅರ್ಥ ಅಲ್ಲ. ನಾನಿವತ್ತು ಧೈರ್ಯವಾಗಿ ಮಾತಾಡ್ತಿದ್ದೇನೆ ಪ್ರೊಫೆಸರ್ ಮ್ಯಾಥ್ಯೂ ನಾಯ್ನ್ ಎದುರೇ. ಯಾಕೆ ಕೇಳಿದರೆ ಕನ್ನಡದಲ್ಲಿ ಮಾತಾಡ್ತಾ ಇದ್ದೇನೆ. ಅದಕ್ಕೆ ಯಾಕೆ ಕೇಳಿದರೆ ಯಾವುದೇ ಇರ್ಬೋದು, ನಾನು ಹೇಳೋದು ನನ್ನ ವಿದ್ಯಾರ್ಥಿಗಳು ಹೇಳೋದು ನಾನಷ್ಟೇ. MGMನಲ್ಲಿ ಕನ್ನಡ ಇರ್ಬೋದು, ಹಿಂದಿ ಇರ್ಬೋದು, ಇಂಗ್ಲೀಷ್ ಇರಬಹುದು, ನೀವು ಅಥಾರಿಟಿಯಾಗಿ ಮಾತಾಡಿ, ಪ್ರಭುತ್ವದಿಂದ ಮಾತಾಡಿ. ಭಾಷೆ ತಪ್ಪಾಗತ್ತೆ, ನಾನು ಮಾತಾಡೋ ತಪ್ಪಾಗತ್ತೆ, ಎಲ್ಲರೂ ಮಾತಾಡೋ ತಪ್ಪಾಗತ್ತೆ. ಆದರೆ ಕಾನ್ಫಿಡೆನ್ಸ್ ಆಗಿ ಮಾತಾಡಿ, ತಪ್ಪಾಗಲಿ ತೊಂದರೆ ಇಲ್ಲ. ಆ ಕಾನ್ಫಿಡೆನ್ಸ್ ಬೆಳೆಸುವಂಥ ಕೆಲಸ ಇವತ್ತು ನಾವು ಮಾಡಬೇಕಾಗತ್ತೆ. ತಪ್ಪಾದರೆ ನಾವು ಹೀಯಾಳಿಸುವುದಲ್ಲ. ಇಂಗ್ಲೀಷ್, ಕನ್ನಡ ಎಲ್ಲ ಭಾಷೆಗಳು ಹಾಗೆ ವಿದ್ಯಾರ್ಥಿಗಳೇ. ಆ ವಿಶ್ವಾಸವನ್ನು ನಾವು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಕಲಿಸಬೇಕಾಗತ್ತೆ. ಇನ್ನೊಂದು ಓಕೆ ಕಟ್ ಮಾಡ್ತೇನೆ, ಹೆಚ್ಚೊತ್ತು. ಇನ್ನೊಂದು ನನಗನ್ಸುತ್ತೆ, ಟೈಮ್ ಆದ ಗತಿಗೆ ಪ್ರೊಫೆಸರ್ ಹೇಳಬೇಕು. ಮಾತೃಭಾಷೆಯಲ್ಲಿ ಪ್ರಾಥಮಿಕ ಶಿಕ್ಷಣ ನೀಡಬೇಕು ಅನ್ನುವುದನ್ನು ನಾವು ಒಪ್ಪಿಕೊಳ್ತೇವೆ, ಖಂಡಿತ. ದರ್ ಇಸ್ ನೋ ಡೌಟ್ ಇನ್ ದ್ಯಾಟ್. ಇತರ ಭಾಷಾ ಕಲಿಕೆಗೆ ಅಡ್ಡಿ ಮಾಡಬಾರದು. ಒಂದು ಗೊತ್ತುಂಟಾ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಒಂದು ದೊಡ್ಡ ಸಮಸ್ಯೆ ಅಂತ ಹೇಳಿದರೆ, 8 ಕಿಲೋಮೀಟರಿಗೆ ಒಂದೊಂದು ಭಾಷೆ ಇದೆ. ಇಲ್ಲಿ ಕನ್ನಡದಲ್ಲಿಯೇ ಬೇರೆ ಬೇರೆ ಭಾಷೆ, ಕುಂದಾಪುರ ಭಾಷೆ ಬೇರೆ, ಉಡುಪಿ ಭಾಷೆ ಬೇರೆ, ಕೊಡಗು ಭಾಷೆ ಬೇರೆ, ಧಾರವಾಡ ಕೊಂಕಣಿ ಇದೆ, ಉರ್ದು ಇದೆ, ಬೇರೆ ಬೇರೆ ಭಾಷೆಗಳಿದ್ದಾವೆ. ಯಾವುದನ್ನು ನೀವು ಮಾತೃಭಾಷೆ ಅಂತ ತಗೊಳ್ತೀರಿ ನೋಡಿ. ರಾಷ್ಟ್ರೀಯ ಶಿಕ್ಷಣ ನೀತಿ ಕರ್ನಾಟಕದಲ್ಲಿ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಫಸ್ಟಿಗೆ ನೋಡಿದರು, ಎಲ್ಲಿಗೆ ಪ್ರಾಥಮಿಕ ಹಂತದಿಂದ ಆಗತ್ತಾ ನೋಡಿದರು, ಸಾಧ್ಯ ಆಗುವುದಿಲ್ಲ ಗೊತ್ತಾಯ್ತು ಅವ್ರಿಗೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಹೇಳುತ್ತೆ
ಅಪ್ ಟು 5th ಐದನೇ ತರಗತಿಯವರೆಗೆ ನೀವು ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡಿ ಅಂತ ಹೇಳುತ್ತೆ ಅದು. ಇಲ್ಲಿ ಶಿಕ್ಷಣ ಸಂಸ್ಥೆಗಳಿಗೆ ಬರುವಂಥ ದೊಡ್ಡ ಸಮಸ್ಯೆ ಅಂತ ಹೇಳಿದರೆ, ಮಾತೃಭಾಷೆ ಅಂದರೆ ಯಾವ ಭಾಷೆ? ಒಂದು ಮಗು ಹೇಳುತ್ತೆ ಹಿಂದಿ ನನ್ನ ಮಾತೃಭಾಷೆ, ಕೊಡವ ನನ್ನ ಮಾತೃಭಾಷೆ, ಹಿಂದಿ ನನ್ನ ಮಾತೃಭಾಷೆ, ಅಥವಾ ಏನೋ ಇನ್ನೂ ಬೇರೆ ಕೊಂಕಣಿ, ತುಳು, ಯಾವುದನ್ನು ಮಾತೃಭಾಷೆ ಅಂತ ಕೊಡ್ತೀರಿ? ಈ ಗೊಂದಲ ಬೇಡ ಅಂತೇಳಿ ಹೈಯರ್ ಎಜುಕೇಷನ್ಗೆ ನ್ಯೂ ಎಜುಕೇಷನ್ ಪಾಲಿಸಿ ಇಂಟ್ರೊಡ್ಯೂಸ್ ಮಾಡಿಕೊಂಡ್ರು. ಕೆಳಗಿದ್ದ ಟಚ್ ಮಾಡಲೇ ಇಲ್ಲ. ನಾನು ಯಾಕೆ ಕೇಳಿದರೆ, ಸುಲಭ ಅಲ್ಲ. ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ರಾಜಕೀಯ ಪ್ರವೇಶ ಮಾಡಬಾರ್ದು. ಶಿಕ್ಷಣವಾಗಿಯೇ ಉಳಿಬೇಕು ಅಲ್ವಾ? ಶಿಕ್ಷಣ ಕ್ಷೇತ್ರದ ದುಡಿದವರು ಏನಿದ್ದಾರೆ ಅವರ ಅಭಿಪ್ರಾಯವನ್ನು ತಗೊಂಡು ಈ ಮಾಧ್ಯಮದ ಬಗ್ಗೆ ಆಲೋಚನೆ ಮಾಡಬೇಕಾಗತ್ತೆ. ಆದ ಕಾರಣ ಇಲ್ಲಿ ಮಾಧ್ಯಮದ ಸಮಸ್ಯೆನ ಅಲ್ಲ. ಇನ್ನೊಂದು ನನಗನ್ನಿಸುತ್ತೆ, ಭಾಷೆಗಳನ್ನು ಕಲಿಯುವುದರಿಂದ ಯಾರೂ ಚಿಕ್ಕವರಾಗುವುದಿಲ್ಲ. ಭಾಷೆಯನ್ನು ಕಲಿಯುವುದರಿಂದ ಯಾರೂ ಚಿಕ್ಕವರು ಆಗೋದಿಲ್ಲ. ಇವತ್ತು ಕನ್ನಡದ ಅದೆಷ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳು ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದಾರೆ ನೋಡಿ. ಕನ್ನಡ ಸಾಹಿತ್ಯ ಇವತ್ತು ಪ್ರಫುಲ್ಲವಾಗಿದೆ, ಸಮರ್ಥವಾಗಿದೆ, ಸಮೃದ್ಧಿಯಾಗಿದೆ ಅಂತ ಹೇಳಿದರೆ ಯಾರಿಂದ? ಒಂದು ಉದಾಹರಣೆ ಕೊಡ್ತೇನೆ ನೋಡಿ. ಸಾಹಿತಿಗಳು ಡಾಕ್ಟರ್ ಯು ಆರ್ ಅನಂತಮೂರ್ತಿ ಅಂತ ವ್ಯಕ್ತಿಗಳು, ಪ್ರೊಫೆಸರ್ ಶಂಕರ್ ಮುಖಾಸಿ ಅಂತ ವ್ಯಕ್ತಿಗಳು, ಗೋಪಾಲಕೃಷ್ಣ ಅಡಿಗರಂಥ ವ್ಯಕ್ತಿಗಳು, ಅಥವಾ ಇತ್ತೀಚೆಗೆ ನಿಧನರಾದಂಥ ಎಸ್ ಎಲ್ ಭೈರಪ್ಪನಂಥ ವ್ಯಕ್ತಿಗಳು ಸಾಕಷ್ಟು ಮಂದಿ ಇದ್ದಾರೆ. ಅವರು ಈ ಕನ್ನಡ ನಾಡಿನಲ್ಲಿ ಹುಟ್ಟಿ ಕನ್ನಡ ಮಾಧ್ಯಮದಲ್ಲಿ ಓದಿ ಇಂಗ್ಲೀಷನ್ನು ಮೈಗೂಡಿಸ್ಕೊಂಡು ಬೆಳೆದಂಥ ವ್ಯಕ್ತಿಗಳು. ಅಂದರೆ ಈ ವಿಸ್ತಾರವಾದ ಜ್ಞಾನ ಸಂಪತ್ತು ಉಂಟಲ್ಲ, ಇದರಿಂದಾಗಿ ಅವರು ಕನ್ನಡದಲ್ಲಿ ಮೇರು ಕೃತಿಗಳನ್ನು ರಚಿಸಲಿಕ್ಕೆ ಸಾಧ್ಯ ಆಯಿತು. ನಾನು ಯಾಕೆ ಕೇಳಿದರೆ, ಕನ್ನಡದಿಂದ ಇಂಗ್ಲೀಷಿಗೂ ಅನುಕೂಲ ಆಗಿದೆ, ಇಂಗ್ಲೀಷಿಂದ ಕನ್ನಡಕ್ಕೂ ಅನುಕೂಲ ಆಗಿದೆ. ರಾಷ್ಟ್ರಕವಿ ಗೋವಿಂದ ಪೈ ಅಂಥವರಿಗೆ 16-17 ಭಾಷೆಗಳು ಬರ್ತಿತ್ತು. ನಾವು ಏನು ಮಾಡ್ತಿದ್ದೇವೆ ನಮ್ಮ ಮಕ್ಕಳನ್ನ ಕೇಳಿದರೆ, ಮಗು ನೀನು ಕನ್ನಡವು ಬಿಟ್ಟು ಮತ್ತಾವ ಭಾಷೆಯನ್ನು ಓದಬೇಡ. ನಾನು ಯಾವಾಗಲೂ ದ್ವಿಭಾಷಾ ಸೂತ್ರಗೆ ಬರ್ತಾ ಇದೆ, ನಾನು ಯಾವಾಗಲೂ ಅದನ್ನು ಟೀಕಿಸ್ತೇನೆ. ದ್ವಿಭಾಷಾ ಸೂತ್ರ ಸರಿಯಲ್ಲ, ಅದು ತ್ರಿಭಾಷಾ ಸೂತ್ರ. ಮೊದಲಿದ್ದು ಆಲೋಚನೆ ಮಾಡ್ತಾರೆ ಹಿಂದಿನವರು ಏನು ಹೆಡ್ರಲ್ಲ. ಹಿಂದಿ ಏನಾಗಿದೆ ಈಗ, ಏನಾಗಿದೆ ಗೊತ್ತುಂಟಾ? ಇಂಗ್ಲೀಷ್ ವಿರುದ್ಧ ಹೋರಾಡಿ ನಾವು ಗೆಲ್ಲುವುದಿಲ್ಲ ಗಟ್ಟಿ ಗೊತ್ತಾಗಿದೆ. ಈಗ ಯಾರ ವಿರುದ್ಧ? ಹಿಂದಿ ವಿರುದ್ಧ. ಅವ್ರ ಜೊತೆ ಹೋರಾಡಿ ನೋಡೋಣ ಅಂತ ನಾನು ಹೇಳೋದು. ಒಂದು ಮಗು ಹಿಂದಿ ಕಲಿತ್ರೆ ಏನಾಯಿತು? ನನ್ನ ಮೊಮ್ಮಗ ಈಸ್ ಇನ್ ಅಬುಧಾಬಿ ನಾವು. 5 ವರ್ಷದ ಹುಡುಗ, ನಾವು ಮನೆಯಲ್ಲಿ ಕನ್ನಡ ಮಾತಾಡಿದರೂ ಕೂಡ ಅವನು ಇಂಗ್ಲೀಷ್ ಮಾತಾಡ್ತಾನೆ, ಹಿಂದಿ ಮಾತಾಡ್ತಾನೆ, ಅರಬಿಕ್ಕನ್ನು ಕಲ್ತಿದ್ದಾನೆ. ನಾನು ಯಾಕೆ ಕೇಳಿದರೆ, ಮಕ್ಕಳಿಗೆ ಆ ಸಾಮರ್ಥ್ಯ ಇದೆ, ನಮಗಿಲ್ಲ. ಈ ತಲೆಗಳಿದ್ದೇವಲ್ಲ, ಇದು ದೊಡ್ಡ ತಲೆ. ಮಕ್ಕಳಿಗೆ ಭಾಷೆ ಕಷ್ಟ ಅಂತ ಇಲ್ಲ, ಮಕ್ಕಳು ಕಲಿತಾರೆ. ಭಾಷೆ ಕಲಿತಷ್ಟು ನಿಮಗೆ ವಿಷಯ ಸಂಪನ್ನತೆ ಪಡುತ್ತೆ. ನಾನು IAS ಟ್ರೈನರ್ ಆಗಿದ್ದೆ ಉಡುಪಿಯಲ್ಲಿ, ಮುಗಿಸ್ತೇನೆ ಸಾರಿ. ಅಲ್ಲಿ ಮಕ್ಕಳು ಕೇಳೋದುಂಟು, ಸರ್ ಕನ್ನಡದಲ್ಲಿ ಬರಿಬೋದು, ಇಂಗ್ಲೀಷ್ನಲ್ಲಿ ಬರಿಬೋದು? ಕನ್ನಡದಲ್ಲಿಯೂ ಬರಿಬೋದು, ಇಂಗ್ಲೀಷ್ನಲ್ಲಿಯೂ ಬರಿಬೋದು, IAS ಅಂತ ಕಾಂಪಿಟೇಟಿವ್ ಎಕ್ಸಾಮ್. ಆದರೆ ನಿಮಗೆ ಬೇಕಾಗುವಂಥ ವಸ್ತುಗಳೇನಿದೆ, ಮೆಟೀರಿಯಲ್ಸ್ ಇನ್ ದಿ ಇಂಡಿಯನ್ ಪಾಲಿಟಿ ಆರ್ ಎನಿ ಸಬ್ಜೆಕ್ಟ್, ಅದು ನಿಮಗೆ ಸಿಗಬೇಕಾದ್ರೆ ಇಂಗ್ಲೀಷ್ ಪುಸ್ತಕಗಳನ್ನು ನೀವು ಓದಬೇಕಾಗತ್ತೆ, ಪತ್ರಿಕೆಗಳನ್ನು ನೀವು ಓದಬೇಕಾಗತ್ತೆ. ಯಾಕೆ? ನಿಮ್ಮ ನಾಲೆಡ್ಜ್ ಎನ್ಹ್ಯಾನ್ಸ್ ಆಗಬೇಕು, ಜ್ಞಾನ ವಿಸ್ತಾರ ಆಗಬೇಕಾದ್ರೆ. ಅಂದರೆ ನಾನು ಯಾಕೆ ಕೇಳಿದರೆ, ಅಂಥ ಪಠ್ಯ ಪುಸ್ತಕಗಳು ನಮ್ಮ ಇವತ್ತಿಲ್ಲ, ಕನ್ನಡದಲ್ಲಿಯೇ ಇಲ್ಲ. ಇಂಜಿನಿಯರಿಂಗ್ ಬ್ರಾಂಚ್ ಸ್ಟಾರ್ಟ್ ಮಾಡಿದರು, ಕನ್ನಡದಲ್ಲಿ ಮಾಧ್ಯಮ ಸ್ಟಾರ್ಟ್ ಮಾಡಿ ಅಂತ ಮಾಡಿದರು, ಒಂದೇ ಒಂದು ಅಪ್ಲಿಕೇಶನ್ ಬರಲಿಲ್ಲ. ನಾನು ಹೇಳಿದ್ದು ಇಂಥ ಪ್ರಯೋಗಗಳನ್ನು ಮಾಡೋದು ಪ್ರಯೋಜನ ಇಲ್ಲ. ಅಂದರೆ ಭಾಷಾ ವೈಷಮ್ಯತೆಯನ್ನು ಬೆಳೆಸುವುದು ಬೇಡ, ಮಕ್ಕಳಲ್ಲಿ ಭಾಷೆ ಮೇಲೆ ಪ್ರೀತಿ ಬೇಕು. ಕನ್ನಡ, ಇಂಗ್ಲೀಷ್, ಹಿಂದಿ ಹೀಗೆ ಮುಂದುವರಿಲಿ ಅಂತ ಹೇಳ್ತೇನೆ. ಇನ್ನೊಂದು ಹೇಳಿ ಮುಗಿಸ್ತೇನೆ. ಬಂಧುಗಳೇ, ಇವತ್ತು ರಾಷ್ಟ್ರೀಯ ಏಕತಾ ದಿನ. ನಾನು ಯಾಕೆ ಈ ಕನ್ನಡ ಹಬ್ಬ ರಾಷ್ಟ್ರೀಯ ಏಕತಾ ದಿನಕ್ಕೆ ಟೈಮ್ ಮಾಡ್ತಾ ಇದ್ದೇನೆ ನೋಡಿ. ನಾಳೆ ಕನ್ನಡ ರಾಜ್ಯೋತ್ಸವವನ್ನು ನಾವು ಆಚರಿಸುವ ಮುನ್ನಾ ದಿನವೇ ಇವತ್ತು ನಾವು ಅತ್ಯಂತ ಸಂಭ್ರಮದಲ್ಲಿ ಇದ್ದೇವೆ. ಭಾಷೆ ಜನರ ಮನಸ್ಸನ್ನು ಒಡೆಯಬಾರದು ಅಂತ ನಾನು ಹೇಳ್ತೇನೆ. ಈ ಭಾಷೆ ಎನ್ನುವಂಥದ್ದು ಜನರ ಮನಸ್ಸನ್ನು ಒಡೆಯಬಾರದು. ಇವತ್ತು
28 ರಾಜ್ಯಗಳಲ್ಲಿ 28 ಭಾಷೆಗಳಿದ್ದರೂ ನಾವು ಭಾಷೆ ಹೆಸರಿನಲ್ಲಿ ಇವತ್ತು ಜಗಳ ಆಡ್ತಾ ಇದ್ದೇವೆ. ಈ ದೇಶದ ಐಕ್ಯತೆಗೆ ಭಂಗ ಆಗುತ್ತೆ. ಕನ್ನಡ ಬೇಕು ಸರಿ, ತಮಿಳು ಬೇಕು ಸರಿ, ಮಲಯಾಳಂ ಬೇಕು ಸರಿ, ಆದರೆ ಭಾಷೆ ಯಾವತ್ತೂ ನಮ್ಮ ಸಂಬಂಧಗಳನ್ನು ಕೆಡಿಸಬಾರ್ದು ಅಲ್ವಾ. ಹೃದಯದ ಭಾಷೆ ನಮಗೆ ಮುಖ್ಯ ಆಗುತ್ತೆ. ಅದನ್ನು ಇವತ್ತು ನಾವು ಮೈಗೂಡಿಸ್ಕೊಳ್ಳಬೇಕು ಬಂಧುಗಳೇ. ಇನ್ನೊಂದು, ಪ್ರಾದೇಶಿಕ ಭಾಷೆಗಳಲ್ಲಿಯೇ ರಾಷ್ಟ್ರೀಯತೆಯನ್ನು ಮೂಡಿಸಬೇಕು. ಇವತ್ತು ಕುವೆಂಪು ಅಂತ ವ್ಯಕ್ತಿ ಕನ್ನಡದಲ್ಲಿ ಸಾಹಿತ್ಯ ಬರುವುದಂತ ಹೇಳಿದರೆ ಆ ಕನ್ನಡ ಸಾಹಿತ್ಯವನ್ನು ಓದಿದಾಗ, ನೋಡಿದಾಗ, ಕೇಳಿದಾಗ ನಿಮ್ಗೆ ಅನಿಸುತ್ತೆ ರಾಷ್ಟ್ರೀಯತೆ ಅನ್ನುವಂಥದ್ದು ಹೇಗೆ ಬಿಂಬಿಸ್ತಾರೆ ಅಂತ. ಅದು ಬೇಕು ಅಲ್ವಾ. ಬಾರಿಸಿವೆ ಕನ್ನಡ ಡಿಂಡಿಮವ ಸರಿ, ಬಾರಿಸೋಣ. ಆದರೆ ಆಚೆಗೆ ತೆಲುಗು ಒಯ್ಯನಿದ್ದ, ಅವನು ಹೇಳ್ತಾನೆ ನಾನು ಬಾರಿಸುತ್ತೇನೆ ತೆಲುಗು ಡಿಂಡಮ ಅಂತ. ಅಂದರೆ ಈ ಹೊಂದಾಣಿಕೆ ಉಂಟಲ್ಲ, ಒಬ್ಬರನ್ನೊಬ್ಬರು ಒಪ್ಪಿಕೊಂಡು ಪ್ರೀತಿಸುವಂಥ ಭಾಷೆ, ಹೃದಯ ಸಂಪನ್ನತೆ ನಮ್ಮಲ್ಲಿ ಬಂದಾಗ ಮಾತ್ರ ಈ ದೇಶ ಒಂದಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ಭಾಷೆಯೂ ಬೆಳೀತದೆ, ದೇಶವೂ ಬೆಳೀತದೆ, ನಾವು ಸಂಪನ್ನರಾಗ್ತೇವೆ ಬಂಧುಗಳೇ. ಇನ್ನು ಈ ಒಂದು ಸುಂದರವಾದ ಸಮಾರಂಭದಲ್ಲಿ ನೀವೇನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಕೇಳಿ ನಾನೊಬ್ಬ ರಾಜಕೀಯ ಶಾಸ್ತ್ರದ ವಿದ್ಯಾರ್ಥಿ, ಭಾರತೀಯ ಸಂವಿಧಾನದ ಬಗ್ಗೆ ಪಾಠ ಮಾಡಿದವನು. ಪ್ರೊಫೆಸರ್ ಮ್ಯಾಥ್ಯೂ ನೈನನ್, ಲೀಲಾ ಮೇಡಮ್ ಮತ್ತೆಲ್ಲ ಪ್ರಾಂಶುಮ ಇವರು ಥಾಮಸ್ ಅವರು ಇದ್ದಾರೆ. ನನ್ನನ್ನು ಅತ್ಯಂತ ಪ್ರೀತಿಯಿಂದ ಕರೆದರು, ಶಿಷ್ಯನಿಂದ ಏನಾದರೂ 2 ಮಾತಾಡಿಸ್ಬೇಕಂತ ಹೇಳಿ. ನನಗೆ ಅತ್ಯಂತ ಖುಷಿಯಾಗಿದೆ ಇವತ್ತು. ಯಾಕೆ ಕೇಳಿದರೆ ಉಡುಪಿ ಜಿಲ್ಲೆಯ ಎಲ್ಲ ಶಾಲೆಗಳಿಗೂ ನಾನು ಹೋಗಿದ್ದೇನೆ, ಎಟ್ ಟು ಝಡ್, ದಟ್ಟು ಫ್ರಮ್ ಬೈಂದೂರು ಶಿರೂರು ಟು ಪಡುಬಿದ್ರೆ ನಂದಿಕೂರು. ಈ ಸುಂದರವಾದ ಸಮಾರಂಭ ನೋಡುವಂಥ ಸೌಭಾಗ್ಯ ಇವತ್ತು ನೀವು ನನಗೆ ಕಲ್ಪಿಸಿಕೊಟ್ಟಿದ್ದೀರಿ. ಕನ್ನಡ ರಾಜ್ಯೋತ್ಸವದ ಸಂಭ್ರಮದ ಶುಭಾಶಯಗಳು ನಿಮಗೆ ಹೇಳಿ ಈ ಅವಕಾಶ ಮಾಡಿಕೊಟ್ಟಂಥ ಸಂಸ್ಥೆಯ ಮುಖ್ಯಸ್ಥರಿಗೆ, ನನ್ನ ಮಾತುಗಳು ಅತ್ಯಂತ ಪ್ರೀತಿಯಿಂದ ಕೇಳಿದಂಥ ನನ್ನ ವಿದ್ಯಾರ್ಥಿ ಸ್ನೇಹಿತರಿಗೆ ವಂದಿಸಿಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ, ನಮಸ್ತೆ. ಕನ್ನಡ ರಾಜ್ಯೋತ್ಸವದ ಆಚರಣೆಯ ಈ ಸುಸಂದರ್ಭದಲ್ಲಿ ಅತ್ಯಂತ ಪ್ರೇರಣೆದಾಯಕ ಹಾಗೂ ಅರ್ಥಪೂರ್ಣವಾದ ಭಾಷಣವನ್ನು ಮಾಡಿ ನಮ್ಮಲ್ಲಿ ಕನ್ನಡದ ಕುರಿತು ಹೆಮ್ಮೆ, ಅಭಿಮಾನ ಮತ್ತು ಜವಾಬ್ದಾರಿಯ ಭಾವನೆ ಮೂಡಿಸಿದ ನಿಮಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಇದೀಗ 11 ಮತ್ತು 12ನೇ ತರಗತಿಯ ವಿದ್ಯಾರ್ಥಿಗಳು ನಾಡಿನ ಬಗ್ಗೆ ಇರುವ ಪ್ರೀತಿ, ಗೌರವವನ್ನು ಒಂದು ಸುಂದರವಾದ ಹಾಡಿನ ಮೂಲಕ ಪ್ರಸ್ತುತಪಡಿಸಲಿದ್ದಾರೆ. ಕರುನಾಡತಾಯಿ ಸದಾ ಚಿನ್ಮಯಿ, ಕರುನಾಡತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕರುನಾಡತಾಯಿ ಸದಾ ಚಿನ್ಮಯಿ, ಕರುನಾಡತಾಯಿ ಸದಾ ಚಿನ್ಮಯಿ. ಧೀರರಾಡಿದ ನಾಡು ನಿನ್ನದು, ಶಾಂತಿ ಮಂತ್ರ ಪಾಡಿದ ಬೀಡು ನಿನ್ನದು. ವರ ಸಾಧು ಸಂತರ ನೆಲೆ ನಿನ್ನದು, ಮಹಾಶಿಲ್ಪಕಾರರ ಕಲೆ ನಿನ್ನದು. ಸಂಗೀತ ಸಾಹಿತ್ಯ ಸೆಳೆ ನಿನ್ನದು. ಕರುನಾಡತಾಯಿ ಸದಾ ಚಿನ್ಮಯಿ, ಕರುನಾಡತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ
ನಮ್ಮ ದೇವಾಲಯ ಪ್ರೇಮಾಲಯ ಈ ದೇವಾಲಯ ಕರುನಾಡ ತಾಯಿ ಸದಾ ಚಿನ್ಮಯಿ ಕರುನಾಡ ತಾಯಿ ಸದಾ ಚಿನ್ಮಯಿ ಕೇಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಕೇಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಸಿಂಗಾರ ಬಂಗಾರ ತೇರೇರಿ ಮೂಡಲವೇ ಸಿಂಧೂರ ದಿನ 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 ಹೊಸದಾಗಿದೆ ಇಂದಿಗೂ ಜೀವಂತ ಶ್ರೀಗಳಿಗೆ ಸಂಗೀತ ಸ್ವರ ಸ್ವರದ ಏಳಿತ ತುಂಗೆಯಲ್ಲಿ ಶ್ರೀಮಂತ ಕಣ 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 ಕರೆ ನೀಡಿದೆ ನೀನೊಮ್ಮೆ ಬಂದಿಲ್ಲಿ ಹಿತವಾಗಿ ಹಾಡು ಕೇಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಕೇಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ ಸಮೂಹ ಗಾಯನವನ್ನು ಮಧುರವಾಗಿ ಹಾಡಿ ಮನಸ್ಸಿಗೆ ಮುದ ನೀಡಿರುವ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೀಗ ಕಾರ್ಯಕ್ರಮವು ಅಂತಿಮ ಘಟ್ಟಕ್ಕೆ ತಲುಪಿದರೂ ಕನ್ನಡಿಗರ ಮನದಲ್ಲಿರುವ ಭಾವನೆ ಎಂದೆಂದಿಗೂ ಶಾಶ್ವತ. ಕನ್ನಡ ನಮ್ಮೆಲ್ಲರ ಉಸಿರಲ್ಲಿ ಬೆರೆತಿದೆ ಎಂದು ಹೇಳುತ್ತಾ ವಂದನಾರ್ಪಣೆಯನ್ನು ಸಲ್ಲಿಸಲು ಬರುತ್ತಿದ್ದಾರೆ 10ನೇ ತರಗತಿಯ ಕುಮಾರಿ ವ್ಯಂಜನ ಅಂಚನ್. ಎಲ್ಲರಿಗೂ ಶುಭ ಮುಂಜಾನೆ. ಕನ್ನಡಕ್ಕಾಗಿ ಕೈ ಎತ್ತು ಅದು ಕಲ್ಪವೃಕ್ಷವಾಗುತ್ತದೆ. ಕನ್ನಡಕ್ಕಾಗಿ ಕೊರಳೆತ್ತು ಅದು ಪಾಂಚಜನ್ಯವಾಗುತ್ತದೆ. ಕನ್ನಡಕ್ಕಾಗಿ ಕಿರುಬೆರಳೆತ್ತಿದರೂ ಸಾಕು ಅದೇ ಗೋವರ್ಧನಗಿರಿಯಾಗುತ್ತದೆ. ಉಪಸ್ಥಿತರಿರುವ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇಂದಿನ ಕಾರ್ಯಕ್ರಮವನ್ನು ವೀಕ್ಷಿಸಲು ತಮ್ಮ ಬಿಡುವಿಲ್ಲದ ವೇಳಾಪಟ್ಟಿಯಲ್ಲಿ ಬಿಡುವಿನ ಸಮಯ ಮಾಡಿಕೊಂಡ ನಮ್ಮ ನಿರ್ದೇಶಕರಾದ ಪ್ರೊಫೆಸರ್ ಮ್ಯಾಥ್ಯೂ ಸಿ ನೈನನ್ ರವರಿಗೆ ನಮ್ಮೆಲ್ಲರ ಪ್ರೀತಿಯ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇಂದಿನ ನಮ್ಮ ಕನ್ನಡ ಹಬ್ಬಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿ ಕಾರ್ಯಕ್ರಮದ ಅಂದವನ್ನು ಹೆಚ್ಚಿಸಿದ ಪ್ರೊಫೆಸರ್ ಸೂರ್ಯನಾಥ ಶೆಟ್ಟಿ ಅವರಿಗೆ ಲಿಟಲ್ ರಾಕ್ ಕುಟುಂಬದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಸದಾ ಮುಖದಲ್ಲೊಂದು ಮಂದಹಾಸವಿಟ್ಟು ನಾವು ಮಾಡುವ ಎಲ್ಲ ಕೆಲಸಗಳಿಗೂ ಪ್ರೀತಿಯ ಸ್ಪರ್ಶ ಕೊಟ್ಟು ನಮ್ಮನ್ನು ಹುರಿದುಂಬಿಸುವ ನಮ್ಮ ಸಂಸ್ಥೆಯ ಉಪನಿರ್ದೇಶಕರಾದ ಶ್ರೀಮತಿ ಲಾಲಿ ಎ ಮ್ಯಾಥ್ಯೂರವರಿಗೆ ಆತ್ಮೀಯ ವಂದನೆಗಳು. ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿ ಪ್ರೋತ್ಸಾಹ ನೀಡಿದ
ಹಾಗೂ ಈ ಕಾರ್ಯಕ್ರಮದ ರೂಪರೇಷೆಗಳ ಹಿಂದಿರುವ ವ್ಯಕ್ತಿ ನಮ್ಮ ಸಂಸ್ಥೆಯ ಗೌರವಾನ್ವಿತ ಪ್ರಾಂಶುಪಾಲರಾದ ಡಾಕ್ಟರ್ ಜಾನ್ ಥಾಮಸ್ ರವರಿಗೆ ಹಾರ್ದಿಕ ಧನ್ಯವಾದಗಳು. ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯಲು ಸಹಕಾರ ಹಾಗೂ ಪ್ರೋತ್ಸಾಹ ನೀಡಿದ ನಮ್ಮ ಉಪ ಪ್ರಾಂಶುಪಾಲರಾದ ಶ್ರೀಮತಿ ಜೆಸ್ಸಿ ಆಂಡ್ರ್ಯೂಸ್ ರವರಿಗೆ ತುಂಬು ಹೃದಯದ ಧನ್ಯವಾದಗಳು. ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿರುವ ಮುಖ್ಯ ಶಿಕ್ಷಕರಾದ ಶ್ರೀಯುತ ಕುನ್ನಗಸ್ತಿ ಪಿಟಿ ಹಾಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಲು ಮಾರ್ಗದರ್ಶನ ನೀಡಿದ ಎಲ್ಲ ನನ್ನ ಶಿಕ್ಷಕ ವೃಂದದವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇಂದಿನ ಮನೋರಂಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರನ್ನೂ ರಂಜಿಸಿದ ವಿದ್ಯಾರ್ಥಿಗಳಿಗೂ ಹಾಗೂ ಶಿಸ್ತಿನಿಂದ ಕುಳಿತುಕೊಂಡು ಕಾರ್ಯಕ್ರಮದ ಅಂದವನ್ನು ಹೆಚ್ಚಿಸಿದ ಎಲ್ಲ ನನ್ನ ಸಹಪಾಠಿಗಳಿಗೆ ಪ್ರೀತಿಯ ವಂದನೆಗಳು. ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರಾದ ಎಲ್ಲರಿಗೂ ನನ್ನ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಈ ವಂದನಾರ್ಪಣೆಯನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವರಿಗೆ ಧನ್ಯವಾದವನ್ನು ಹೇಳಿದ ತಮಗೂ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವ ಪ್ರೊಫೆಸರ್ ಸುರೇಂದ್ರನಾಥ್ ಶೆಟ್ಟಿಯವರಿಗೆ 8ನೇ ತರಗತಿಯ ವಿದ್ಯಾರ್ಥಿನಿ ಕುಮಾರಿ ಶೆನೆಲ್ ರೋಸ್ ಡಿಸೋಜಾ ಸವಿನೆನಪಿನ ಪ್ರತೀಕವಾಗಿ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಗೌರವಾರ್ಪಣೆಯನ್ನು ಮಾಡಿದ ಶೆನೆಲ್ ರೋಸ್ ಡಿಸೋಜಾ ಹಾಗೂ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಿದ ಮುಖ್ಯ ಅತಿಥಿಯವರಿಗೂ ವಂದನೆಗಳು. ನಾಡಿನ ಪ್ರತಿಯೊಬ್ಬರೂ ಸಹ ಕನ್ನಡಕ್ಕಾಗಿ ದುಡಿದು ಕನ್ನಡಾಭಿಮಾನವನ್ನು ಮೆರೆಸೋಣ, ಕನ್ನಡವನ್ನು ಉಳಿಸಿ ಬೆಳೆಸೋಣ ಎನ್ನುತ್ತಾ ರಾಷ್ಟ್ರಗೀತೆಯ ಮೂಲಕ ಇಂದಿನ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ಇಡುತ್ತಿದ್ದೇವೆ. ಎಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿ. ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಾ ಇಂದಿನ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಅತಿಥಿ ಗಣ್ಯರು ಸಭಾಂಗಣದಿಂದ ನಿರ್ಗಮಿಸುವ ತನಕ ತಾವೆಲ್ಲರೂ ಎದ್ದು ನಿಂತು ಗೌರವವನ್ನು ಸೂಚಿಸಿ ತದನಂತರ ಸಭಾಂಗಣದಿಂದ ವಿದ್ಯಾರ್ಥಿಗಳೆಲ್ಲರೂ ತೆರಳಬೇಕಾಗಿ ವಿನಂತಿ.